ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವು ಜನಸಾಮಾನ್ಯರಾಗಿ ಸಮಾಜದ ಮಧ್ಯದಲ್ಲಿ ಬದುಕಬೇಕಾದ್ರೆ ಸಾಕಷ್ಟು ಬಾರಿ ನಾವು ಹೇಳ್ತೇವೆ, ನಮ್ಮ ವ್ಯವಸ್ಥೆಗಳು ಸರಿಯಿಲ್ಲ, ರಾಜಕೀಯ ವ್ಯವಸ್ಥೆಗಳಲ್ಲಿ ಬದಲಾಗಬೇಕಾಗಿದೆ, ರಾಜಕೀಯದಲ್ಲಿ ನನಗೊಂದು ಅಧಿಕಾರ ಸಿಕ್ಕಿದ್ರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನುವಂಥ ಸರ್ವೇ ಸಾಮಾನ್ಯವಾದಂಥ ಮಾತುಗಳನ್ನು ಕೇಳ್ತೀವಿ. ಆದರೆ ನಾವು ಅಧಿಕಾರ ಸಿಕ್ಕಿದಾಗ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಮತ್ತೆ ನಮಗೆ ಪ್ರಶ್ನೆಗಳು ಹಾಕ್ಕೊಂಡಾಗ ಬಹುಶಃ ಹಾದಿ ಬದಲಾಗಿರುತ್ತೆ. ಯಾಕಿಂತ ಎಲ್ಲ ಮಾತುಗಳು ರಾಜಕೀಯವಾಗಿ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುಶಃ ಒಂದಷ್ಟು ವಿಚಾರಗಳನ್ನು ಗಮನಿಸಿದಾಗ ಕುಟುಂಬದವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ವ್ಯವಸ್ಥಿತವಾದಂಥ ಕೆಲಸಗಳನ್ನು ನಿರ್ವಹಿಸಬೇಕಾದ್ರೆ ಮನೆಯಲ್ಲೂ ಕೂಡ ರಾಜಕೀಯದ ವ್ಯವಸ್ಥೆಗಳ ಘಮಲು ಯಾವತ್ತೂ ಇದ್ದೇ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಒಬ್ಬ ಮಹಿಳೆ ಕಲಿತರೆ ಇಡೀ ಸಮಾಜವೇ ಅಥವಾ ಕುಟುಂಬವೇ ಎಲ್ಲವೂ ಕೂಡ ಕಲಿತು ಒಂದು ಸನ್ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಇವತ್ತಿನ ನಮ್ಮ ಅತಿಥಿ ತಂದೆಯಲ್ಲೇ ಗುರುಗಳನ್ನು ಕಂಡುಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಬಂದು ರಾಜಕೀಯಕ್ಕೆ ಬಂದು ಬಹಳಷ್ಟು ಅನೇಕ ಹುದ್ದೆಗಳಲ್ಲಿ ಸಮರ್ಥವಾಗಿ ನಿಭಾಯಿಸಿದಂಥ ಮಹಿಳಾ ರಾಜಕಾರಣಿ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ. ಹಾಗೆಂದ ಮಾತ್ರಕ್ಕೆ ಇವರು ಬರೀ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬರವಣಿಗೆಯಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಹಾಗೆ ಉದ್ಯಮಿಯಾಗಿ ಕೂಡ ಸೈ ಅನಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಬಹುಮುಖ ಪ್ರತಿಭೆಯ ಜೊತೆಗೆ ಸಮಾಜ ಸೇವೆಯ ಹಲವು ಸ್ತರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವ ಇವರದ್ದು. ಹಾಗಾದರೆ ರಾಜಕೀಯ ಆಗಿರಬಹುದು, ಸಾಹಿತ್ಯ ಆಗಿರಬಹುದು, ಉದ್ಯಮ ಆಗಿರಬಹುದು, ಸಮಾಜ ಸೇವೆಯೂ ಆಗಿರಬಹುದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿದಂಥ ಮಹಿಳಾ ಸಾಧಕಿ ಇವತ್ತಿನ ನಮ್ಮ ವಾರದ ಅತಿಥಿ. ಹಾಗಾದರೆ ಆ ಸಾಧಕಿ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋದಕ್ಕೂ ಮೊದಲು ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ. ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬೆಳೆದು ಬಂದ ಮಾಜಿ ಸಚಿವೆ ರಾಣಿ ಸತೀಶ್ ಅವರ ತಂದೆ ಚನ್ನಬಸಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ನಿಷ್ಠಾವಂತ ಸಚಿವರಾಗಿ ಸಮಾಜಕ್ಕೆ ಮಾದರಿಯಾಗಿದ್ದವರು. ಹಾಗಾಗಿಯೇ ತಂದೆಯೇ ರಾಜಕೀಯ ಬದುಕಿನ ಮೊದಲ ಗುರು ಹಾಗೂ ಆದರ್ಶ ವ್ಯಕ್ತಿ. ರಾಣಿ ಸತೀಶ್ ಅವರು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುಮಾರು 8 ವರ್ಷಗಳ ಕಾಲ ಕೆಲಸ ಮಾಡಿ, ಮುಂದೆ 17 ವರ್ಷಗಳ ಕಾಲ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಮ್ಮದೇ ನಿಲುವುಗಳಲ್ಲಿ ಯಶಸ್ವಿ ಕೆಲಸಗಳನ್ನು ನಿರ್ವಹಿಸಿ 5 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಕೆಪಿಸಿಸಿಯ ವಕ್ತಾರರಾಗಿ ತಮ್ಮ ನೇರ ನಿಲುವುಗಳಿಂದ ಕಾರ್ಯನಿರ್ವಹಿಸಿ ಅಪಾರ ಮೆಚ್ಚುಗೆ ಪಡೆದಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ ಉಪಸಭಾಪತಿಯಾಗಿ ಕೆಲಸ ಮಾಡಿದ ಕೆಲವು ಮಹಿಳೆಯರಲ್ಲಿ ಇವರೂ ಒಬ್ಬರು. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವರಾಗಿ ಮಾಡಿದ ಕೆಲಸಗಳು ಇಂದಿಗೂ ಚಾಲ್ತಿಯಲ್ಲಿರುವುದು ಗಮನಾರ್ಹ. ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇಂದಿಗೂ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ರಾಣಿ ಸತೀಶ್ ಅವರು ರಾಜಕೀಯ ಹೊರತುಪಡಿಸಿದಂತೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ದತ್ತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಹಲವು ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಕಳೆದ 40 ವರ್ಷಗಳಿಂದ ಸುಮಾರು 150 ಬಡ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ, ಆಹಾರ ಮತ್ತು ವಸತಿ ಒದಗಿಸುತ್ತಿರುವ ಅಕ್ಕಮಹಾದೇವಿ ಸೇವಾ ಸಮಾಜದಲ್ಲಿ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಮಹಿಳಾ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುವ ಸಹಕಾರಿ ಸಂಸ್ಥೆ, ಉತ್ಪಾದಕರು ಮತ್ತು ಕುಶಲಕರ್ಮಿಗಳಿಗಾಗಿ ಕೈಗಾರಿಕಾ ಸಹಕಾರ ಕೇಂದ್ರದ ಕೌನ್ಸಿಲ್ ಸದಸ್ಯರಾಗಿ, ಅಲ್ಲದೆ ಜಿಕೆವಿಕೆ ಮಂಡಳಿಯ ಸದಸ್ಯರಾಗಿಯೂ ದುಡಿದಿದ್ದಾರೆ. ಹೀಗೆ ತಮ್ಮ ಬದುಕನ್ನು ಆದರ್ಶಮಯವಾಗಿ ರೂಪಿಸಿಕೊಂಡು ಹಲವು ಪ್ರಥಮಗಳನ್ನು ಸೃಷ್ಟಿಸಿರುವ ರಾಣಿ ಸತೀಶ್ ಅವರು ಶಾಲಾ ಕಾಲೇಜು ದಿನಗಳಲ್ಲಿ ಅದ್ಭುತ ಕ್ರೀಡಾಪಟು ಮತ್ತು ವೀಣಾ ವಾದಕಿಯೂ ಕೂಡ. ಇನ್ನು ಒಬ್ಬ ಲೇಖಕಿಯಾಗಿ ಹಲವಾರು ಲೇಖನ ಹಾಗೂ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಕೆಲಸ ನಿರ್ವಹಿಸುತ್ತಾ ಎಲ್ಲರಿಂದ ಸೈ ಎನಿಸಿಕೊಂಡ ದಿಟ್ಟ ಮಹಿಳೆ ರಾಣಿ ಸತೀಶ್ ಅವರಿಗೆ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಮೇಡಮ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ಧನ್ಯವಾದಗಳು. ಇವತ್ತು ರಾಣಿ ಸತೀಶ್ ಅವರ ಹೆಸರು ಕೇಳಿದ ಕೂಡಲೇ ನಮಗೆಲ್ಲ ಒಂದು ಖುಷಿ ಮತ್ತೆ ಹೆಮ್ಮೆ ಯಾಕಾಗುತ್ತೆ ಅಂದ್ರೆ, ಹೆಚ್ಚಾಗಿ ರಾಜಕಾರಣದಲ್ಲಿರುವಂಥವರು
ಒಂದು ಮುಖ್ಯವಾದ ಹುದ್ದೆನೋ ಪದವಿನೋ ಒಂದು ಅಧಿಕಾರದಲ್ಲಿದ್ದಾಗ ಮಾತ್ರ ಪ್ರಚಲಿತದಲ್ಲಿ ಇರ್ತಾರೆ ಅನ್ನುವಂಥ ಮಾತಿದೆ. ಆದ್ರೆ ರಾಣಿ ಸತೀಶ್ ಅವರ ವಿಷಯದಲ್ಲಿ ಹಾಗಲ್ಲ. ಯಾಕಂದ್ರೆ ಅಲ್ಲಿ ಒಂದು ಭದ್ರ ಬುನಾದಿ ಅಂದ್ರೆ ತಂದೆಯ ಒಂದು ಪ್ರಾಮಾಣಿಕತೆಯ ರಾಜಕಾರಣ ಆಗಿರಬಹುದು, ಒಂದು ಗಟ್ಟಿತನ ಆಗಿರಬಹುದು, ಭದ್ರ ಬುನಾದಿಯಾಗಿ ನಿಮ್ಮ ಭವಿಷ್ಯಕ್ಕೆ ಆಗಿರೋದ್ರಿಂದ ಬಹುಶಃ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಸಕ್ರಿಯರಾಗಿ ಅದರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ರಾಣಿ ಸತೀಶ್ ಅವರ ಹೆಸರನ್ನು ನಾವು ಕೇಳ್ತೀವಿ, ಅದನ್ನ ಖುಷಿ ಪಡ್ತೀವಿ ಮೇಡಮ್. ಈ ಎಲ್ಲದಕ್ಕೂ ಒಂದು ಅಡಿಪಾಯ ಅಂದಾಗ ತಂದೆ ಇರ್ಲಿ ಯಾಕೆ ಮಾತು ಶುರು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಹೇಳಿ. ಖಂಡಿತ. ಯಾವಾಗಲೂ ಒಂದು ಜೀವನದಲ್ಲಿ ನಮ್ಮ ವ್ಯಕ್ತಿತ್ವ ಅದನ್ನು ವ್ಯಕ್ತ ಮಾಡ್ತಕ್ಕಂಥ ಅವಕಾಶಗಳು, ಅದು ರಾಜಕೀಯ ಅನ್ನೋದು ಒಂದು ಅಧಿಕಾರಯುತವಾಗಿ ನಮಗೆ ಬಂದಾಗ ಅದನ್ನು ಅಧಿಕಾರ ಅಂತ ಬಳಕೆ ಮಾಡದೆ ಅವಕಾಶ ಅಂತ ತಿಳ್ಕೊಂಡು ನಾವು ಜನಸಾಮಾನ್ಯರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಅದು ಹೆಚ್ಚು ಕ್ರಿಯಾಶೀಲವಾದಂಥ ಅಧಿಕಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ರೂಢಿಸ್ಕೊಳ್ಳೋದ್ರ ಜೊತೆಗೆ ನಾವು ಅವರಿಗೆ ಲಭ್ಯ ಆಗತಕ್ಕಂಥದ್ದು. ಯಾವುದೇ ಅಧಿಕಾರ ಇದ್ದರೂ ಒಬ್ಬ ಸಾಮಾನ್ಯನಿಗೆ ಅವನ ಸಮಸ್ಯೆಗೆ, ಅದು ಅವನ ತಂದ ಸಮಸ್ಯೆ ಸರಿ ಇರಬಹುದು ಅಥವಾ ಅದು ಸರಿ ಇಲ್ಲದೆ ಇರಬಹುದು, ಆದರೆ ಅದನ್ನು ಪರಿಶೀಲಿಸಿ ನೀವು ಅವನಿಗೆ ಮನದಟ್ಟು ಮಾಡಿಕೊಟ್ಟಾಗ ನಮಗೂ ಒಂದು ಸಮಾಧಾನ ಇರ್ತದೆ, ಆತನಿಗೂ ಒಂದು ಸಮಾಧಾನ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಒಂದು ಅಧಿಕಾರ ಅಂತ ಏನು ಹೇಳ್ತೀವಿ, ನಮಗೆ ಒಂದು ಅವಕಾಶ ಆಗಿರ್ತದೆ, ಅದನ್ನು ಬಳಸ್ಕೊಂಡಾಗ ಮಾತ್ರ ಅದು ನಿಜವಾಗ್ಲೂ ಕ್ರಿಯಾಶೀಲವಾದಂಥ ಪ್ರಕ್ರಿಯೆಯಲ್ಲಿ ಅದು ಹೆಚ್ಚು ಸ್ಥಾನಮಾನ ಪಡೀತದೆ ಅಂತ ನನ್ನ ಭಾವನೆ. ಇದನ್ನು ನನಗೆ ಯಾತಕ್ಕೆ ರೂಢಿ ಆಯ್ತಂದರೆ, ನಾನು ನಮ್ಮ ತಂದೆ ಹತ್ತಿರ ಭಾಳ ವರ್ಷಗಳ ಕಾಲ ಹತ್ತಿರದಿಂದ ಅವರು ಸಚಿವರಾಗಿದ್ದಾಗ ಅವರ ರೀತಿ ನೀತಿ ನಡವಳಿಕೆಗಳನ್ನು ನಾನು ಹತ್ತಿರದಿಂದ ನೋಡ್ತಾ ಇದ್ದೆ. ಅವ್ರು ಸ್ಪಂದಿಸುವಂಥ ರೀತಿ, ಅವ್ರು ತೆಗೆದುಕೊಳ್ತಾ ಇದ್ದಂಥ ಕ್ರಮ, ಇವತ್ತು ಬಹಳ ಜನ ಹೇಳ್ತಾರೆ ಅವ್ರದ್ದು ಅದ್ರ ಬಗ್ಗೆ. ಬಹುಶಃ ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯದಲ್ಲಿ ಭಾಳಷ್ಟು ಜನಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ಬೋದು. ಆದರೆ ಅವತ್ತೊಂದು ದಿವಸ ಅದು ಅವರಿಗೆ ವ್ಯಕ್ತಿಗತವಾಗಿ ಅದನ್ನು ರೂಢಿಸ್ಕೊಂಡಿದ್ರು. ಅವರು ಹಿಂದೆ ಅವರ ಜನ ಬರ್ತಾ ಇರೋವಂಥದ್ದು, ಅಧಿಕಾರದಲ್ಲಿರೋವಂಥದ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ಲ. ಅವರು ಒಂಟಿಯಾಗಿ ಅವರು ವಿಧಾನಸೌಧಕ್ಕೆ ಹೋಗಲಿ, ಬೇಕರಿ ಕಡೆ ಹೋಗಲಿ, ಬಹಳಷ್ಟು ಗಟ್ಟಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅದು ಜನಮಾನಸದಲ್ಲಿ ಯಾತಕ್ಕೆ ಉಳಿತದೆ ಅಂದರೆ, ಅದು ಆ ಜನರಿಗೆ ತಲುಪಿದಾಗ ಮಾತ್ರ ನೆನಪಿನಲ್ಲಿ ಅದು ಹೆಸರಾಗಿರ್ತದೆ. ಅದು ತಲುಪದೇ ಇದ್ದರೆ ಯಾರು ಅದನ್ನು ನೆನೆಸ್ಕೊಳ್ಳೋದಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಸಮಾಜದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಅವಕಾಶಗಳನ್ನು ಹೊಂದಿರತಕ್ಕಂಥ ದೆಸೆಯಲ್ಲಿ ಇವನ್ನು ನಾವು ಮೈಗೂಡಿಸ್ಕೊಂಡಾಗ ಅದು ಹೆಚ್ಚು ಅರ್ಥಪೂರ್ಣ ಆಗಿರ್ತದೆ ಅಂತ ನನ್ನ ನಂಬಿಕೆ. ನನಗೆ ನೆನಪಿರೋ ಹಾಗೆ ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಚಿವೆಯಾಗಿ ಬಂದಂಥ ಸಂದರ್ಭದಲ್ಲಿ ಬಹುಶಃ ಕಲಾವಿದರಿಗೆ ಸಿಕ್ಕಂಥ ಕೊಟ್ಟಂಥ ಆದ್ಯತೆ ಇದೆಯಲ್ಲ, ಆ್ಯಂಡ್ ಅಲ್ಲಿ ತಂದಂಥ ಹೊಸ ಬದಲಾವಣೆ ಇದೆಯಲ್ಲ, ಖಂಡಿತ ಅದನ್ನು ಮತ್ತೆ ನೆನಪಿಸ್ಕೊಳ್ತೀರಾ ಮ್ಯಾಮ್? ವಂಶವಾಹಿನಿಯಾಗಿ ನಮಗೆ ಬಂದಿರತಕ್ಕಂಥ ಗುಣಗಳು ನಮಗೆ ಗೋಚರ ಇಲ್ಲದಂತೆ ನಮ್ಮ ರಕ್ತದಲ್ಲಿ ಇರ್ತದೆ. ಅದು ಬಹಳ ಮುಖ್ಯವಾದದ್ದು. ಅದನ್ನು ನಾವು ಹತ್ತಿರದಿಂದ ನಮ್ಮ ತಂದೆ ಕಾರ್ಯಕ್ರಮಗಳನ್ನು ನೋಡಿದ್ರು, ಆ ರಕ್ತದಲ್ಲಿ ಬಂದಿರತಕ್ಕಂಥ ಗುಣಗಳಿದೆಯಲ್ಲ, ಅದು ನಮಗೆ ಪ್ರೇರಕ ಶಕ್ತಿ ಆಗ್ತದೆ. ನನಗೆ ಒಂದು ಅವಕಾಶ ಬಂದಾಗ ಅದು ಹೆಚ್ಚಿಗೆ ನಾನು ಹೊರಗಡೆ ತೋರಿಕೆಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಕಾನೂನುಬದ್ಧವಾಗಿ ತರ್ತಕ್ಕಂಥ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸ್ತಾ ಇದ್ದೆ. ಉದಾಹರಣೆಗೆ, ನಾವು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆ ಪುರಾತತ್ವ ಇಲಾಖೆಯಲ್ಲಿ ವ್ಯಾಪ್ತಿಯೊಳಗೆ ಬರ್ತದೆ. ನನಗೆ ಅನ್ನಿಸ್ತಾ ಇತ್ತು, ತುಂಬ ಕಳಪೆ ಕಾಮಗಾರಿಗಳು ಇದು ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಧರ್ಮೋತ್ಥಾನ ಟ್ರಸ್ಟ್ ಅಂತ ಹೇಳಿ ನಮ್ಮ ಧರ್ಮಸ್ಥಳದಲ್ಲೂ ಸಹ ಈ ಯೋಜನೆಯನ್ನು, ಹಳೆ ದೇವಸ್ಥಾನಗಳನ್ನು ಪುನರ್ ಜೀವನ ಕೊಡತಕ್ಕಂಥ ನವೀಕರಿಸುವಂಥ ಒಂದು ಯೋಜನೆ ಇದೆ. ಅದನ್ನು ನಾನು ನೋಡಿದಾಗ ಅವ್ರದ್ದು ಬಹಳ ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮತ್ತು ಅದಕ್ಕೆ ಗಟ್ಟಿತನ ಕೊಡುವಂತಹ ಅಧಿಕಾರಿಗಳ ಸಹಕಾರದಿಂದ ನಡೀತಾ ಇತ್ತು. ನಮ್ಮಲ್ಲೂ ಇರ್ತದೆ, ಅದಿಲ್ಲ ಅಂತ ಅಲ್ಲ, ಆದರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಕಾರ್ಯ ನೆರವೇರಬೇಕಾದಾಗ
ಇದನ್ನು ಒಗ್ಗೂಡಿಸ್ಕೊಂಡ್ರೆ ಹೇಗಾಗ್ತದೆ ಅನ್ನೋ ಒಂದು ವಿಚಾರ ನನಗೆ ಬಂತು. ನಾನು ಧರ್ಮಾಧಿಕಾರಿಗಳ ಹತ್ರ ಹೋಗಿ ಹೇಳಿದೆ, ನಾನು ನೀವು ಕೆಲಸ ಮಾಡ್ತಾ ಇದ್ದೀರಿ, ನಮ್ಮದು ಅದರದ್ದು ಒಂದು ಯೋಜನೆ ಇದೆ, ನಾವಿಬ್ಬರು ಸೇರಿ ಅದನ್ನು ಮಾಡಿದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೇನೋ ಯೋಚನೆ ಮಾಡಿ ಅಂದಾಗ ಅವರು ಮೊದಲು ನಿರಾಕರಿಸೋದು. ಸರ್ಕಾರದ ಜೊತೆ ನಮ್ಮ ಒಡಂಬಡಿಕೆಗೆ ನಾನು ಅಷ್ಟು ಇಷ್ಟಪಡೋದಿಲ್ಲ, ಇವತ್ತು ನೀವಿರ್ತೀರಿ, ನಾಳೆ ಇನ್ನೊಬ್ರು ಬರ್ತಾರೆ, ನಮ್ಮ ಕೆಲಸ ಕುಂಠಿತ ಆಗ್ತದೆ ಅನ್ನೋ ದೆಸೆಯಲ್ಲಿ ಅವ್ರು ಹೇಳಿದರು. ನಾನು ಬಂದು ಆಗಿನ ನಮ್ಮ ಮುಖ್ಯಮಂತ್ರಿಗಳಾದಂಥ SM ಕೃಷ್ಣ ಅವ್ರ ಹತ್ರ ನಾನು ಪ್ರಸ್ತಾಪ ಮಾಡಿದೆ, ಇದು ಅವರಿಗೆ ಅವರು ಭಾಗಿದಾರರಾಗಿ ಯೋಜನೆಯನ್ನು ಮಾಡಿದರೆ ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ಹೇಳಿ. ಒಂದು ಮಾತು ಕೃಷ್ಣ ಅವರು ಹೇಳಿದರು, ನಿಮ್ಮ ಕೈ ನೀವೇ ಯಾಕೆ ಕಟ್ಟಾಕಿ, ನಿಮ್ಗೆ ಅಧಿಕಾರ ಇರೋದನ್ನು ಯಾಕೆ ಅದನ್ನು ಕಟ್ಟು ಹಾಕ್ತುಕೊಳ್ತೀರಿ ಅಂತ. ನಾನು ಹೇಳಿದೆ, ನಾನು ಶಾಶ್ವತ ಮಂತ್ರಿ ಆಗಿರೋದಿಲ್ಲ, ನಾನು ಇರಲಿ ಬಿಡಲಿ ಇಲಾಖೆ ಒಳಗೆ ನಿರಂತರವಾಗಿ ಈ ಒಂದು ಯೋಜನೆ ನೀವು ಅದನ್ನು ಸರ್ಕಾರದಲ್ಲಿ ತಂದರೆ, ಅದನ್ನು ಜೀವೋ ಮಾಡಿ ಕೊಟ್ಟರೆ, ಆದೇಶ ಮಾಡಿದರೆ ಅದು ಶಾಶ್ವತವಾದಂಥ ಒಂದು ಅನುದಾನವನ್ನು ನಾವು ಇಲಾಖೆಯಿಂದ ಅವರ ಒಂದು ಹಣ ಸೇರಿ ನಮ್ಮ ಹಣವೂ ಸೇರಿ ಒಳ್ಳೆಯ ಹಳೆಯ ದೇವಸ್ಥಾನಗಳನ್ನು ಪುನರ್ಜೀವನ ಕೊಡ್ಬೋದು ಅಂತ ಅನ್ನೋಂಥದ್ದು. ಆವಾಗ ಒಂದು ಸರ್ಕಾರಿ ಆಜ್ಞೆಯನ್ನು ಮಾಡಿದ್ವಿ. 40% ಕನ್ನಡ ಮತ್ತು ಸಂಸ್ಕೃತಿ ಪುರಾತತ್ವ ಇಲಾಖೆಯಿಂದ ಕೊಡ್ತಕ್ಕಂಥದ್ದು, 40% ಧರ್ಮೋತ್ಥಾನ ಟ್ರಸ್ಟ್ನಿಂದ ಬರ್ತಕ್ಕಂಥದ್ದು, ಮತ್ತು 20% ಸ್ಥಳೀಯವಾಗಿ ನಾವು ದೇವಸ್ಥಾನವನ್ನು ಏನು ಪುನರ್ಜೀವನ ಕೊಡ್ತೀವಿ ಅವರು ಸ್ಥಳೀಯವಾಗಿ ನಮ್ಮದು ಅದಕ್ಕೆ ಭಾಗ ಇದೆ ಅನ್ನೋವಂಥ ಒಂದು ಭಾವನೆ ಬರಲಿ ಅಂತ ಹೇಳಿ ನಾವು ಆ ಯೋಜನೆಯನ್ನು ಒಡಂಬಡಿಕೆ ಮಾಡಿ ಇವತ್ತಿಗೂ ಸಹ ವರ್ಷಕ್ಕೆ ಒಂದು 25 ದೇವಸ್ಥಾನಗಳನ್ನು ಕಟ್ಟಡವನ್ನು ಪೂರ್ತಿ ಬಿಚ್ಚಾಕ್ತಾರೆ ಅವ್ರ ಕಲ್ಲುಗಳನ್ನು. ಅದು ವಿವಿಧ ರಾಜರುಗಳ ಒಂದು ವಿನ್ಯಾಸಗಳಿರ್ತವೆ, ಪ್ರತ್ಯೇಕವಾದಂಥ ವಂಶದ ವಾಹಿನಿಯಲ್ಲಿ ಬರ್ತಕ್ಕಂಥ ಒಂದು ವಿನ್ಯಾಸದ ಅಡಿಯಲ್ಲೇ ಆ ದೇವಸ್ಥಾನಗಳನ್ನು ಕಟ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಆ ಇಲಾಖೆಯಲ್ಲಿ ಬರ್ತಕ್ಕಂಥ ಅದ್ಭುತವಾದಂಥ ದೇವಸ್ಥಾನಗಳು, ದೇಗುಲಗಳು, ಆ ದೇಗುಲಗಳ ಬಾಗಿಲನ್ನು ತೆರೆದ್ರೆ ಇಡೀ ಒಂದು ಕರ್ನಾಟಕದ ಒಂದು ಶಿಲ್ಪಕಲೆಯ ವೈಭವವನ್ನು ನಾವು ಕಾಣ್ತೇವೆ. ಅಂತಹ ವೈಭವವನ್ನು ಇಟ್ಕೊಂಡು ಪುನಃ ಹೊಸದಾಗಿ ದೇವಸ್ಥಾನ ಕಟ್ಟೋದು, ಅಲ್ಲಿ ಒಂದು ಮೂರ್ತಿ ಸ್ಥಾಪನೆ ಮಾಡೋದು, ಆ ದೇವಸ್ಥಾನಕ್ಕೊಂದು ಬೀಗ ಹಾಕೋದು, ಅಲ್ಲಿ ಒಂದು ಇದು ಕಾಣಿಕೆ ಹಾಕೋ ಡಬ್ಬ ಇಡೋದು, ಅದನ್ನು ಹೊತ್ಕೊಂಡು ಹೋಗೋದು, ಇವೆಲ್ಲ ಒಂಥರ ನಮಗೆ ಅಷ್ಟು ಎತ್ತರದ ಒಂದು ದೇವಸ್ಥಾನಗಳನ್ನು ಅದರ ವೈಭವವನ್ನು ನೋಡಿದಾಗ ಇದು ಯಾಕೆ ಬೇಕು ನಮಗೆ ಅನ್ನೋವಂಥದ್ದನ್ನು ಭಕ್ತರು ಅರ್ಥಕೋಬೇಕು. ಅದನ್ನು ನಾವು ಪುನಶ್ಚೇತನಗೊಳಿಸ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ತಂದಂಥ ಒಂದು ಯೋಜನೆ. ಆ ಕಾರ್ಯಕ್ರಮ ಇವತ್ತು ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಯಾರು ನಾವು ಬಂದಾಗ ಈ ಸರ್ಕಾರ ಬಂತು ಇದು ತೆಗಿಬೇಕು, ಆ ಸರ್ಕಾರದ ಬರಬೇಕು ತೆಗಿಬೇಕಂತಲ್ಲ, ಅದಕ್ಕಿರ್ತಕ್ಕಂಥ ಗುರುತರವಾದಂಥ ಒಂದು ಶಾಶ್ವತವಾದಂಥ ಭವ್ಯವಾದ ಹಳೆಯ ಬೇರನ್ನು ನಾವು ಗಟ್ಟಿಗೊಳಿಸಿ ಅದರ ಮೇಲೆ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮೇಡಮ್, ಈಗ ತಾವು ಅಂದರೆ ರಾಜಕೀಯದ ಪರಿಚಯ ಅಥವಾ ರಾಜಕೀಯ ರಂಗದಲ್ಲಿ ಮೊದಲ ಹೆಜ್ಜೆ ಇಟ್ಟು ಹಲವು ದಶಕಗಳೇ ಕಳೆದಿವೆ. ಆದರೂ ಕೂಡ ಇವತ್ತಿಗೂ ರಾಣಿ ಸತೀಶ್ ಅವರ ಹೆಸರು ಹಚ್ಚ ಹಸಿರಾಗಿರೋದಕ್ಕೆ ಕಾರಣ ಅಂದರೆ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ತಾವು. ಯಾಕಂದರೆ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡ್ರಿ, ಉದ್ಯಮಿಯಾಗಿ ಸೈ ಅನ್ನಿಸ್ಕೊಂಡ್ರಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ರಾಜಕೀಯದಲ್ಲಿ ಆಯಾ ಸಂದರ್ಭಗಳಲ್ಲಿ ಸಿಕ್ಕಂಥ ಸ್ಥಾನಗಳನ್ನು ಸದುಪಯೋಗ ಪಡಿಸಿಕೊಳ್ಳೋದರ ಜೊತೆಗೆ ಇಷ್ಟೊಂದು ಕ್ರಿಯಾಶೀಲತೆಗೆ ಏನು ಪ್ರೇರಣೆ ಮೇಡಮ್ ತಮಗೆ? ಇದು ಒಂದು ಕೃಷಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಇವೆಲ್ಲ ನಮ್ಮ ಬದುಕಿನ ವಿವಿಧ ಆಯಾಮಗಳು. ಸಾಹಿತ್ಯ ಅನ್ನೋದಂತೂ ನನಗೆ ಬಹಳ ಪ್ರಿಯವಾದಂಥದ್ದು. ನೀವು ಬರವಣಿಗೆ, ನೀವು ಬಾವಿಲಿ ನೀರು ತೆಗಿತಾ ಇದ್ದರೆ ಹೇಗೆ ನೀರು ಬರ್ತಾ ಇರುತ್ತೋ, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಬರವಣಿಗೆ ಮಾಡ್ತಾ ಇದ್ದರೆ ನಿಮ್ಮ ಜ್ಞಾನ ಅದು ಹೆಚ್ಚಾಗ್ತದೆ, ಜೊತೆಗೆ ಆ ಶೈಲಿ ಬರೆಯುವಂಥದ್ದು, ಆಮೇಲೆ ತಿಳ್ಕೊಳ್ಳುವಂಥ ತವಕ ಜಾಸ್ತಿ ಆಗ್ತದೆ, ಶಬ್ದ ಜೋಡಣೆಗಳು ಅದರ ಅರಿವು ಜ್ಞಾನ ಬರ್ತದೆ. ಈ ವಿಷಯದಲ್ಲಿ ನನಗೆ ಭಾಳ ಅದು ಪ್ರಿಯವಾದಂಥ ಒಂದು ವಿಚಾರ. ಸಾಹಿತ್ಯ ಬರಿತಾ ಇದ್ದರೆ ನಿರರ್ಗಳವಾಗಿ ಅದನ್ನು ಬರೀತಕ್ಕಂಥ ಒಂದು ನನಗೆ ಅದಿದೆ. ಅದು ಹೆಂಗೆ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಯಾವಾಗ ಅಂತ ಕೂತ್ಕೊಂಡು ಬರೆಯೋಕ್ಕೆ ಅಂತ ಅಂದರೆ ಆಗೋದಿಲ್ಲ. ಅದಕ್ಕೆ ನನಗೆ ಅದು ಬರಿಬೇಕು ಅಂತ ಬಂದಾಗ ಬರೆದ್ಬಿಟ್ರೆ ನಿರರ್ಗಳವಾಗಿ ಅದನ್ನು ನಾವು ಹೇಗೆ ಮಾತಾಡ್ತೀವೋ ಹಂಗೆ ಬರ್ಕೊಂಡು ಹೋಗೋ ಅಂಥದ್ದು ಇದೆ.
ಇದಕ್ಕೆ ಭಾಳ ಜನ ನಾವು ಬರಿಬೇಕಾದ್ರೆ ಅವಕಾಶಗಳು ಬೇಕು. ಅಂಥ ಅವಕಾಶವನ್ನು ನನಗೆ ಒದಗಿಸ್ಕೊಟ್ಟಿದ್ದಾರೆ. ಅನೇಕರು ನನ್ನ ಲೇಖನ ಕೇಳ್ತಾರೆ. ಬೇರೆ ಬೇರೆ ವಿದೇಶಗಳಲ್ಲಿರ್ತಕ್ಕಂಥವ್ರು ನೀವು ಇದರಲ್ಲಿ ಇದೊಂದು ಬರ್ಕೊಡಿ ಅಂತಾರೆ, ಕೆಲವರು ಮುನ್ನುಡಿ ಬರ್ಕೊಡಿ ಅಂತಾರೆ, ಇನ್ನೊಬ್ಬರು ಇವ್ರ ಬಗ್ಗೆ ಲೇಖನ ನನಗೊಂದು ಬೇಕು ಅಂತಾರೆ. ಹಾಗಾಗಿ ಅದನ್ನು ಕೃಷಿ ಮಾಡೋ ಅಂಥ ಅವಕಾಶ, ನಾವು ಕೃಷಿ ಮಾಡ್ತಾ ಇದ್ದಂಗೆ ಅದು ನಾವೇನು ಎಲ್ಲ ಪರ್ಫೆಕ್ಟಾಗಿ ಇದ್ದೀವಿ ಅಂತಲ್ಲ, ಅದು ಮಾಡ್ತಾ 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 ಅದರ ಪರಿಪಕ್ವತೆ ಹೆಚ್ಚಾಗ್ಕೊಂಡು ಹೋಗ್ತದೆ. ಅಪ್ಪನ ಬಗ್ಗೆ ದಾಖಲು ಮಾಡೋದು ಅಂತ, ಯಾಕಂದ್ರೆ ಅಪ್ಪನ ಬಗ್ಗೆ ಬುಕ್ ಬರೀತೀರಲ್ಲ ಮ್ಯಾಮ್ ನೀವು. ಅದು ನಾನು ಯಾಕೆ ಬರೆದೆ ಅಂದರೆ ನಮ್ಮ ತಂದೆ ಮಾತಾಡ್ತಾ ಇದ್ದಿದ್ದು, ಬೇರೆಯವರು ನಾನು ಪುಸ್ತಕ ಹೆಚ್ಚಾಗಿ ಅದರಲ್ಲಿ ಬರೆದಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೇನೆ. ಅದರಲ್ಲಿ ಮಾನ್ಯ ದೇವೇಗೌಡರವ್ರದ್ದಿರ್ಬೋದು, ನಂಜೇಗೌಡರವ್ರಿರ್ಬೋದು, ಚಂದ್ರೇಗೌಡರವ್ರದ್ದಿರ್ಬೋದು, ಮತ್ತು ಅನೇಕರು ಅವರ ಅಭಿಪ್ರಾಯಗಳನ್ನು, JH ಪಟೇಲ್ ಅವರು ನಮ್ಮ ತಂದೆ ಹಳ್ಳಿ ಹೆಸರು ಹರಳಹಳ್ಳಿ ಅಂತ, ಹರಳಹಳ್ಳಿಯ ಹರಳು HM ಚನ್ನಬಸಪ್ಪನವರು ಅನ್ನುವಂಥ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಹೀಗಾಗಿ ಅವುಗಳನ್ನು ಕ್ರೋಢೀಕರಿಸಿ ನನ್ನದೇ ಆದಂಥ ನನ್ನ ಅನುಭವದಲ್ಲಿ ಅವರು ಹೇಗೆ ಅದನ್ನು ಅವರು ರಾಜಕೀಯವನ್ನು ಬಳಸ್ಕೊಂಡ್ರು ಅಂತ ಅನ್ನೋದನ್ನು, ಮತ್ತು ನನ್ನದೇ ಆದಂಥ ನನ್ನ ಅನುಭವವನ್ನು ಮನದ ಮಾತು ಅನ್ನೋದ್ರ ಮೂಲಕ ನಾನು ಅದನ್ನು ದಾಖಲೆಯಾಗಿ ಮಾಡೋದಕ್ಕೆ ಮಾಡಿದೆ. ಮತ್ತು ಈ ಒಂದು ಚುಟುಕು ಸಾಹಿತ್ಯ ಅದರಲ್ಲೂ ಸಹ ಬರವಣಿಗೆಯಲ್ಲಿ ಬರೆದಿದ್ದೀನಿ. ಅದನ್ನು ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಆಗಲಿ ಮ್ಯಾಮ್. ಅಂದರೆ ರಾಜಕೀಯ ವ್ಯವಸ್ಥೆಗಳನ್ನು ಗಮನಿಸಿದಾಗ ಮ್ಯಾಮ್, ತುಂಬ ಜನಸಾಮಾನ್ಯರು ಮಾತಾಡೋದೇನಂತ ಹೇಳಿದ್ರೆ, ಏನಪ್ಪ ನಾವು ಯಾವುದೋ ಒಂದು ನೌಕರಿಗೆ ಹೋದರೆ ಇಷ್ಟು ವಯಸ್ಸಿನ ಮಾನದಂಡ ಅಂತ ಹೇಳ್ಬಿಟ್ಟು ನಿವೃತ್ತಿ ಕೊಡ್ತಾರೆ, ಆದರೆ ರಾಜಕೀಯದಲ್ಲಿ ಅದಿಲ್ವಾ ಅಂತ ಹೇಳಿ ಇದೊಂದು ತುಂಬ ದೊಡ್ಡ ಮಾತು ಯಾವಾಗಲೂ ಕೇಳ್ತಾನೆ ಇರ್ತೀವಿ ಮ್ಯಾಮ್. ನೀವೇನು ಹೇಳ್ತೀರಿ ಮ್ಯಾಮ್ ಅದ್ರ ಬಗ್ಗೆ? ಅಲ್ಲ, ಅದು ಒಂದು ಸರ್ಕಾರಿ ಯೋಜನೆಯಲ್ಲಿ ಬರ್ತಕ್ಕಂಥದ್ದು ಅವರಿಗೆ ನಿರ್ಬಂಧ. ಅವರ ವಯಸ್ಸಾದ ಮೇಲೆ ಮುಂದಿನ ಒಂದು ಜನರಿಗೆ ಅವಕಾಶ ಮಾಡಿಕೊಡಬೇಕು ಅಂತ. ರಾಜಕೀಯವಾಗೂ ಹೆಚ್ಚು ಜನ, ಭಾಳ ಜನ ಒಂದು ವಯಸ್ಸಾದ ಮೇಲೆ ಅವರೇ ನಿರ್ಗಮಿಸ್ತಕ್ಕಂಥ ಒಂದು ಶಾರೀರಿಕ ಬೌದ್ಧಿಕ ವ್ಯವಸ್ಥೆ ಇರ್ತದೆ, ಅದು ಅವರೇ ನಿರ್ಗಮಿಸ್ಬಿಡ್ತಾರೆ. ಕೆಲವರು ಇನ್ನೂ ಅದರಲ್ಲಿ ಬಹಳ ಒಂದು ಸಮಾಜಮುಖಿಯಾಗಿ ಕಾಣಿಸ್ಕೊಳ್ಳೋ ಅಂಥವರಿಗೆ ಅದು ಹೆಚ್ಚಿನ ಅನುಭವವನ್ನು ಪಡೆದುಕೊಳ್ತಕ್ಕಂಥ ಅವಕಾಶ, ಅವರ ಅನುಭವವನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಅವಕಾಶದಲ್ಲಿ ಅದನ್ನು ನಾವು ಪರಿಗಣಿಸಬಹುದು. ಎಸ್ ಮ್ಯಾಮ್, ಅಂದರೆ ಈ ನಿಟ್ಟಿನಲ್ಲಿ ರಾಣಿ ಸತೀಶ್ ಅವರು ಅಂದರೆ ಅಧಿಕಾರದಲ್ಲಿದ್ದು ಒಂದು ಅದ್ಭುತ ಕೆಲಸಗಳನ್ನು ಮಾಡೋದರ ಜೊತೆಗೆ ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ಪಕ್ಷದ ಜೊತೆಗೆ ನಿರಂತರ ಒಡನಾಟ ಇಟ್ಕೊಂಡೇ ಇದ್ದಾರೆ, ಹಲವು ಹುದ್ದೆಗಳಲ್ಲಿದ್ದರೂ ಕೂಡ. ಆದರೆ ಈಗ ಪ್ರಸ್ತುತ KPCCಯ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅಂದರೆ ಈ ಜವಾಬ್ದಾರಿಗಳು, ಅಂದರೆ ಯಾಕೆಂದರೆ ನೀವು ಯಾವಾಗಿಂದ ನೋಡ್ಕೊಂಡು ಬಂದಿದ್ದೀರಾ, ಇವತ್ತೊಂಥರ ಟೋಟಲ್ ಆ ಜನ್ರೇಷನ್ನೇ ಬೇರೆ ಅನ್ನೋ ರೀತಿಯಲ್ಲಿ ಇಡೀ ಸಮುದಾಯ ಇದೆ. ಏನು ಹೇಳ್ತೀರಾ? ಇವತ್ತು ರಾಜಕಾರಣದಲ್ಲಿ ಹಣಬಲ ಮತ್ತು ಜನಬಲ, ಹಣಬಲ ಎರಡಿರ್ತದೆ. ಹೌದು. ಹಿಂದೆ ಇರ್ತಕ್ಕಂಥದ್ರಲ್ಲಿ ಹೆಚ್ಚು ಜನಬಲ ಇರ್ತಕ್ಕಂಥ ರಾಜಕಾರಣವನ್ನು ನಾವು ನೋಡ್ತಾ ಇದ್ವಿ. ಈಗ ಅದನ್ನು ಮೆಟ್ಟಿ ನಿಂತದ್ದು ಹಣಬಲ ಅಂತ ಆಗಿದೆ. ಅದು ತಪ್ಪೋ ಸರಿನೋ ವ್ಯವಸ್ಥೆಯಲ್ಲಿ ಅದನ್ನು ಮತದಾರರು ನಿರ್ಧರಿಸಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೇನೋ ಅನ್ನೋವಂಥದ್ದು ವ್ಯವಸ್ಥೆಯಲ್ಲಿ ನಾವು ಕಾಣ್ತೇವೆ. ಇದ್ರ ಮಧ್ಯೆ ಮುಂದೆ ಇದು ಒಂದು ರೀತಿಯ ಚಕ್ರ ತಿರುಗಿದಂಗೆ, ಅದು ಆ ಚಕ್ರ ತಿರುಗುವಾಗ ಇವೆಲ್ಲ ಸಹಜ ಸವಾಲುಗಳು ಅಂತ ನನ್ನ ಸವಾಲು ಇದು. ಆ ಸವಾಲುಗಳನ್ನು ನಾವು ಯಾವುದೇ ರೀತಿಯ ಪ್ರಕ್ರಿಯೆ ಬಂದರೂ ಆ ಸವಾಲನ್ನು ನಾವು ಸ್ವೀಕಾರ ಮಾಡಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೂ ಮೇಡಮ್, ಅಂದರೆ ರಾಜಕೀಯ ಅಂದು ಇಂದು ಅಂತ ತೆಗೆದುಕೊಂಡಾಗ ನಾವೆಲ್ಲ ಅಂದಿನ ಹಿರಿಯ ನಾಯಕರ ಬಗ್ಗೆ ನಾವು ಓದಿ ತಿಳ್ಕೊಂಡಿರೋದು ಮಾತ್ರ. ಆದರೆ ಖುಷಿಯಾಗೋದು, ನೀವು ಬಹಳಷ್ಟು ಅಂದಿನ ನಾಯಕರೊಂದಿಗಿನ ಒಡನಾಟ ಆಗಿರಬಹುದು, ತಂದೆಯ ಜೊತೆಗೇನೆ ಒಂದು ರಾಜಕೀಯದ ಒಂದು ವಾತಾವರಣವನ್ನು ನೋಡಿದಂಥದ್ದಾಗಿರ್ಬೋದು. ಮೊದಲೇ ಹೇಳಿದ್ರಿ ನೀವು, ಒಂದು ಅಧಿಕಾರವನ್ನು ಅವಕಾಶವಾಗಿ ನೋಡ್ತಾ ಇದ್ದಂಥ ಅಂದಿನ ನಾಯಕರೇ ಬೇರೆ. ಆ ಒಂದು ನಾಯಕರ ಒಂದು ದೃಷ್ಟಿಕೋನ ಆಗಿರಬಹುದು, ರಾಜಕೀಯ ಅಥವಾ ಪದವಿಯನ್ನು ನೋಡುವಂಥ ದೃಷ್ಟಿಕೋನ, ಜನಸೇವೆ ಅನ್ನುವಂಥ ಉದ್ದೇಶ ಆಗಿರಬಹುದು. ಯಾವ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮೂಲಕ ನಮಗೂ ಕೇಳಿದಾಗ ಅಂದಿನ ರಾಜಕಾರಣ ಎಷ್ಟು ಸುಂದರವಾಗಿತ್ತಲ್ವ ಅನ್ನುವಂಥ ಭಾವನೆ ಬರಬಹುದು. ಅಂದಿನ ಪರಿಸ್ಥಿತಿಯಲ್ಲಿ ರಾಜಕಾರಣಕ್ಕೆ ಬಂದವರು ಒಂದು ರಾಷ್ಟ್ರೀಯತೆಯ ಹಿನ್ನೆಲೆ ಇತ್ತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರೆಲ್ಲ ಭಾಗವಹಿಸಿದಂಥವರು ರಾಜಕೀಯದಲ್ಲಿ ಇದ್ದವರು ಹೆಚ್ಚು ಕಡಿಮೆ.
ಅದು ಭಾಳ ಜನ ಸಿ ಸುಬ್ರಹ್ಮಣ್ಯಂ ಇರ್ಬೋದು, ರಾಮ್ ತಗಡೂರು ರಾಮಚಂದ್ರ ರಾಯರ್ ಇರ್ಬೋದು, ಮತ್ತು ಚನ್ನಬಸಪ್ಪನವ್ರು ಇರ್ಬೋದು, ಸಿದ್ವೀರಪ್ಪನವ್ರು ಇರ್ಬೋದು, ಕೊಂಡಜ್ಜಿ ಬಸಪ್ಪನವ್ರು ಇರ್ಬೋದು, ನಿಜಲಿಂಗಪ್ಪನವ್ರು ಇರ್ಬೋದು, ಮತ್ತು ದೇವೇಗೌಡರು ಇರ್ಬೋದು, ಚಂದ್ರೇಗೌಡರು ಇರ್ಬೋದು, ಹೀಗೆ ಹಲವಾರು ಭಾಳ ಜನ ಇದ್ದಾರೆ. ಚೆನ್ನೈನವ್ರು ಇರ್ಬೋದು, ಮತ್ತು ಮಲ್ಲಪ್ಪನವ್ರು ಇರ್ಬೋದು. ಭಾಳಷ್ಟು ಜನನ ನಾವು ಗಮನಿಸ್ದಲ್ಲಿ ನೋಡಿಕೊಂಡಾಗ ಕಡದಾಳ್ ಮಂಜಪ್ಪನವರು, ಶಿವಮೊಗ್ಗ ಕಡೆಯಿಂದ ಬಂದವರು, ಮತ್ತು ನಮ್ಮ ಭಾಳ ಜನ ಅವರು ಹೆಸರು ಹೇಳಕ್ಕೆ ಹೋದರೆ ಭಾಳ ದೊಡ್ಡ ಲಿಸ್ಟ್ ಆಗ್ತದೆ. ಅವರು ಆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಬಂದಂಥ ಹೊಸದರಲ್ಲಿ ನಮ್ಮ ನಾಡನ್ನು ಕಟ್ಟತಕ್ಕಂಥ, ದೇಶವನ್ನು ಕಟ್ಟತಕ್ಕಂಥ, ಜನರ ಜೀವನದ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ವಿಚಾರಧಾರೆಯಲ್ಲಿ ಅವ್ರ ಗಮನ ಹೆಚ್ಚಾಗಿತ್ತು. ಏನು ಮೂಲಭೂತವಾದಂಥ ಸೌಕರ್ಯಗಳನ್ನು ಜನರಿಗೆ ಕೊಡಬೇಕು, ಅದು ಬ್ರಿಟಿಷರಿಂದ ನಾವು ಮುಕ್ತಗೊಳಿಸ್ಕೊಂಡಂಥ ಒಂದು ಸಮಾಜದಲ್ಲಿ ಅವ್ರಿಗಿದ್ದಂಥ ಆ ಒಂದು ಆ ಜ್ಞಾನನೇ ಬೇರೆ, ಪರಿಸ್ಥಿತಿಯೇ ಬೇರೆ. ಇವತ್ತು ಅದರ ಬೆಳವಣಿಗೆ ಇದೆ. ಸ್ವಾತಂತ್ರ್ಯ ಬಂದು ಬೇಕಾದಷ್ಟು ವರ್ಷಗಳಾಗೋಗ್ಬಿಟ್ಟಿದ್ದಾವೆ, 60 ವರ್ಷಕ್ಕೂ ಮೇಲ್ಪಟ್ಟಂಥ ಸಂದರ್ಭದಲ್ಲಿ ಆ ವ್ಯವಸ್ಥೆಯಲ್ಲಿ ಈಗ ಬಂದಿರತಕ್ಕಂಥದ್ದು ಒಂದು ಸ್ಯಾಚುರೇಟೆಡ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಅಂಥ ದಿನದಲ್ಲಿ ಈಗ ನಮಗೆ ಅನೇಕ ಸಮಸ್ಯೆಗಳಿಲ್ಲ ಅಂತಲ್ಲ, ಸಮಸ್ಯೆಗಳಿದ್ದಾವೆ. ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ಯೋಚನಾ ಲಹರಿಗಳಿದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಹೊರತು ಆ ಒಂದು ಸೇತುವೆ ಅಂತನಾರು ಅಂತ ಹೇಳ್ಕೊಳ್ಳಿ, ಸಂಬಂಧನಾರು ಅಂತ ಇಟ್ಕೊಳ್ಳಿ, ಅದನ್ನು ಪರಿಗಣಿಸುವಂತಹ ವ್ಯಕ್ತಿಗಳು ಬಂದಾಗ ಮಾತ್ರ ಅದನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮ್ಯಾಮ್, ಅಂದರೆ ಇವಾಗ ರಾಜಕೀಯ ವ್ಯವಸ್ಥೆಗಳನ್ನು ಗಮನಿಸಿದಾಗ ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಇವತ್ತು ಹೆಣ್ಣಿಗೆ ಸರಿಸಮಾನತೆ ಅನ್ನುವಂಥ ಮಾತುಗಳನ್ನು ಕೇಳ್ತೀವಿ. ಆದರೆ ರಾಜಕೀಯವಾಗಿ ಗಮನಿಸಿದಾಗ ನಿಜ ಇದು ಸಮಾನತೆಯಲ್ಲಿ ಎಲ್ಲರೂ ತೊಡಗಿಸ್ಕೊಂಡು ಹೆಣ್ಣು ಮಕ್ಕಳಿಗೂ ಆದ್ಯತೆಗಳನ್ನು ಕೊಟ್ಟು ಆ ರೀತಿಯಾಗಿ ಹೌದು. ಇವತ್ತು ಜಿಲ್ಲಾ ಪಂಚಾಯತ್ನಲ್ಲಿ, ತಾಲೂಕ್ ಪಂಚಾಯತ್ನಲ್ಲಿ, ಪಟ್ಟಣ ಪಂಚಾಯತಿಲಿ ಇರ್ಬೋದು, ನಮ್ಮ ಒಂದು ಸರ್ಕಾರ, ನಮ್ಮ ಒಂದು ಪಕ್ಷ ಅದನ್ನು ಅನುಷ್ಠಾನಕ್ಕೆ ಮಹಿಳೆಯರಿಗೆ 33% ಅವಕಾಶಗಳನ್ನು ಅದಕ್ಕೆ ಇವತ್ತು 50%ಗೂ ಮೇಲಾಗಿದೆ. ಅದನ್ನು ಮಾಡಿದಂಥ ಹೆಮ್ಮೆ ನಮ್ಮದು, ನಮ್ಮ ಪಕ್ಷದ್ದು, ನಮ್ಮ ಸರ್ಕಾರದ್ದು. ಇಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ ಇವತ್ತು ಮಹಿಳೆಯರು ಏನಪ್ಪ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಅಂಥದ್ದೂ ಅಷ್ಟು ಅವರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಸಂಕೋಚ ಪಡೋವಂಥ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಸಭೆ ಒಳಗೆ ಬಂದು ಕುರ್ಚಿ ಮೇಲೆ ಕೂತು ಅದೆಲ್ಲ ತಕ್ಷಣ ನಾವು ಅವರಿಂದ ದಿಢೀರಂತ ಎಲ್ಲ ಅಪೇಕ್ಷೆ ಪಡುವಂಥದ್ದು ಆಗೋದಿಲ್ಲ. ಅವರಿಗೂ ಒಂದು ಅವಕಾಶ ಕೊಟ್ಟಾಗ ಅನುಭವದ ಮೂಲಕ ಅವರು ಅದನ್ನು ಅರ್ಥೈಸ್ಕೊಂಡು ಅದರಲ್ಲಿ ಒಳಹೊಕ್ಕು ಅಧಿಕಾರವನ್ನು ತಿಳ್ಕೊಳ್ಳೋ ಅಂಥ ಒಂದು ಅವಕಾಶ ಆದರೂ ಆಗಿ ಈಗ ಹೆಚ್ಚು ಕಡಿಮೆ ಭಾಳಷ್ಟು ಮಹಿಳೆಯರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅನುಭವವನ್ನು ಪಡೆದು ಅವರೆಲ್ಲ ಈಗ ನಮಗೆ ಸಂಸದರಾಗಿ ಮತ್ತು ಇವತ್ತು ಶಾಸಕರಾಗಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಅನುಭವವನ್ನು ಪಡೆದಿದ್ದಾರೆ. ಅದೊಂದು ಉತ್ತಮವಾದಂಥ ಸುವರ್ಣ ಅವಕಾಶ ಆಗಿದೆ. ಮುಂದೆ ಅದನ್ನು ನಮಗೆ ಸಂಸತ್ನಲ್ಲೂ ಬರಬೇಕು, ಶಾಸಕರಿಗಲ್ಲೂ ಬರಬೇಕು ಅನ್ನೋ ಅಪೇಕ್ಷೆ ಇದೆ. ಅದು ಬರೋವಂಥ ಕಾಲ ಭಾಳ ದೂರ ಏನಿಲ್ಲ. ಅದನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಮಹಿಳೆಯರು ಸಹ ರಾಜಕೀಯಕ್ಕೆ ನಾವು ಯಾಕಾಗಿ ಬರ್ತಾ ಇದ್ದೇವೆ, ರಾಜಕೀಯದಲ್ಲಿ ನಾವು ಏನು ಅದನ್ನು ಅಸ್ತ್ರವಾಗಿ ನಾವು ಅದನ್ನು ಉಪಯೋಗಿಸ್ಕೋಬಹುದು, ನಮ್ಮ ಅಧಿಕಾರವನ್ನು, ಆ ಅಸ್ತ್ರ ನಾವು ಸರಿಯಾಗಿ ಬಳಕೆ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಪರಿಣಾಮಕಾರಿಯಾಗಿ ದಕ್ಷತೆಗೆ ಧಕ್ಕೆ ಬರದಂತೆ ಅವರು ಆ ಸ್ಥಾನದಲ್ಲಿ ನಡ್ಕೊಂಡ್ರೆ ನಿಜವಾಗಿಯೂ ಅದೊಂದು ಮಹಿಳೆಯರಿಗೆ ದೊರೆತಂಥ ಸುವರ್ಣ ಅವಕಾಶ. ಯಾಕೆ ಬಂದಿದ್ದೀವಿ ನಾವು ರಾಜಕೀಯಕ್ಕೆ, ನಾವು ಏನು ಮಾಡಬಹುದು, ನಮಗೆ ಅಧಿಕಾರ ಬಂದರೆ ನಾನು ಏನು ಮಾಡಬಲ್ಲೆ, ನನ್ನ ಹಳ್ಳಿ ಏನು ಮಾಡಬಲ್ಲೆ, ನನ್ನ ಪರಿಸರವನ್ನು ಏನು ಮಾಡಬಲ್ಲೆ, ನಾನು ಹೆಚ್ಚಿನ ಜನರ ಒಂದು ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದಿಸ್ಬೋದು, ಅಧಿಕಾರಿಗಳಲ್ಲಿ ಸ್ಪಂದನೆ ಇಟ್ಕೊಂಡು ಅವರ ಒಂದು ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಕೆಲಸ ಮಾಡಿಕೊಟ್ಟಾಗ ನಾವು ಅವರಿಗೆ ಹತ್ತಿರ ಆಗ್ತೀವಿ. ಮತ್ತು ಮಹಿಳೆಯರಿಗೆ ಅವಕಾಶ ಬಂದಾಗ ಎಲ್ಲ ಮಹಿಳೆಯರು ಇದನ್ನು ಮಾಡಿದಾಗ ಅವರು ಹೆಚ್ಚು ಸಮಾಜದಲ್ಲಿ ಪುರುಷರಿಗಿನ್ನ ಅರ್ಥಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೇನೆ.
ಖುಷಿ ಆಗುತ್ತೆ ಮೇಡಮ್ ಮಾತು ಕೇಳಿದಾಗ. ಮತ್ತೊಂದು ಅಂದರೆ ವ್ಯವಸ್ಥೆ ಅಂತ ಬಂದಾಗ ವ್ಯವಸ್ಥೆಯಲ್ಲಿ ಲೋಪದೋಷಗಳಾಗೋದು ಸಹಜ. ಒಂದು ಇಡೀ ಒಂದು ಪ್ರೊಸೆಸ್ಸನ್ನೇ ತೆಗೆದುಕೊಳ್ಳೋದಾದರೆ ಯಾವುದೇ ಒಂದು ಯೋಜನೆಯ ಸರಿಯಾದ ಅನುಷ್ಠಾನ ಆಗಬೇಕು ಅಥವಾ ಸಿಕ್ಕಂಥ ಅನುದಾನದ ಸದ್ಬಳಕೆ ಆಗಬೇಕು ಅಂದಾಗ ಒಂದು ಸರ್ಕಾರದ ಕೆಲಸ ಅಂತ ಬಂದಾಗ ಹಂತ ಹಂತವಾಗಿ ಅದೊಂದು ದೊಡ್ಡ ತಂಡದ ಕೆಲಸ, ಯಾರೋ ಒಬ್ಬರಿಂದ ಆಗಬೇಕಾದಂಥ ಅಲ್ಲ. ಎಲ್ಲ ರೀತಿಯ ಅಧಿಕಾರಿಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಅಂದರೆ ಗ್ರೌಂಡ್ ಲೆವೆಲಿಂದ ಆ ಒಂದು ರಿಪೇರಿ ಕೆಲಸಗಳಾಗಬೇಕು ಅನ್ನೋವಂಥದ್ದು ಎಲ್ಲ ಹಂತದಲ್ಲಿ ಇನ್ನೊಬ್ಬರನ್ನ ದೂಷಿಸೋ ಬದಲು ಇದರಲ್ಲಿ ಜನರ ಪಾಲು ಇದೆ, ಸಾಮಾನ್ಯ ಜನರ ಪಾಲು ಕೂಡ. ಎಲ್ಲಿ ವ್ಯವಸ್ಥೆಗಳ ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ಎಲ್ಲಿಂದ ಆರಂಭಿಸಬೇಕು ಈ ಒಂದು ಕೆಲಸಗಳು ಅಂತ ಹೇಳ್ತೀರಿ? ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. ಹೇಳಿ. ಮನೆಯಲ್ಲಿ ನೀವು ಒಂದು ಉಪ್ಪಿಟ್ಟು ಮಾಡಬೇಕು, ಒಳ್ಳೆ ರವೆ ತಂದು ಒಳ್ಳೆ ಈರುಳ್ಳಿ, ಒಳ್ಳೆ ಕೊತ್ತಂಬರಿ ಸೊಪ್ಪು, ಒಳ್ಳೆ ಒಗ್ಗರಣೆಗೆ ಬೇಕಾದಂಥ ಮೂಲಭೂತವಾದಂಥ ಸಾಮಾನುಗಳನ್ನು ಇಟ್ಕೊಂಡು ನೀವು ಉಪ್ಪಿಟ್ಟು ಮಾಡಿದರೆ ಚೆನ್ನಾಗಿ ಉಪ್ಪಿಟ್ಟಾಗ್ತದೆ. ಹೌದು. ನೀವು ಮಾಡೋ ಉಪ್ಪಿಟ್ಟಿಗೆ ರವೆನೇ ಸರಿ ಇಲ್ಲ, ಸಾಮಾನೇ ಸರಿ ಇಲ್ಲ ಅಂತ ಅಂದರೆ ಉಪ್ಪಿಟ್ಟು ಹೆಂಗೆ ಚೆನ್ನಾಗಾಗ್ತದೆ? ಹಾಗೆ ಮೂಲಭೂತವಾಗಿ ಯಾವುದೇ ನೀವು ಯೋಜನೆಗಳಿಗೆ ಬಳಸ್ತಕ್ಕಂಥ ಸಾಮಾನುಗಳು ಅವು ಒಂದು ಉನ್ನತ ಮಟ್ಟದಂಥದ್ದು. ಒಳ್ಳೆ ಸಾಮಾನುಗಳನ್ನು ಹಾಕಬೇಕು. ಒಳ್ಳೆ ಒಂದು ಯೋಜನೆಯಲ್ಲಿ ಈಗೊಂದು ನೀವು ಬ್ರಿಡ್ಜ್ ಕಟ್ತೀರಿ, ಸೇತುವೆ ಕಟ್ತೀರಿ, ರಸ್ತೆ ಮಾಡ್ತೀರಿ, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನು ಹದವಾಗಿ ಹಾಕಿ ಕಟ್ಟಿದಾಗ ಮಾತ್ರ ಅದು ಭದ್ರವಾಗಿರ್ತದೆ. ಅದು ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಮತ್ತೊಂದಿರ್ಬೋದು, ಕಟ್ಟಡಗಳಿರ್ಬೋದು. ಆದ್ದರಿಂದ ಆ ಪ್ರಾಮಾಣಿಕತೆ ಅನ್ನೋದು ಅಲ್ಲಿಂದ ಶುರು ಆಗಬೇಕು. ಅದು ಮರಳಿರ್ಬೋದು, ಸಿಮೆಂಟ್ ಇರ್ಬೋದು, ನೀವು ಮಾಡೋವಂಥ ಕೆಲಸಗಳಿರ್ಬೋದು, ನಿಮ್ಮ ಆ ಚಿಂತನೆಯಲ್ಲೂ ಪ್ರಾಮಾಣಿಕತೆ ಇದ್ದಾಗ ಖಂಡಿತ ಅದು ಶಾಶ್ವತವಾಗಿ ನಾವು ಕೊಡ್ತಕ್ಕಂಥ ಒಂದು ಅನುದಾನ ಏನಿರ್ತದೆ ಅದರಲ್ಲಿ ಅದನ್ನು ಉಪಯೋಗಿಸ್ಕೊಂಡಾಗ ಅದಕ್ಕೆ ಒಂದು ನಿಜವಾಗಿಯೂ ನಾವು ಮಾಡ್ತಕ್ಕಂಥ ಕೆಲಸ ಗಟ್ಟಿಯಾಗಿರ್ತದೆ. ಅದಿರಬೇಕು. ಅದಿಲ್ಲದೆ ಇದ್ದಾಗ ಏನು ಹೇಳ್ತಾರೆ ಎಲ್ಲ ಬೆಂಗಳೂರಿನೆಲ್ಲ ಅದಾಗಿದೆ. ನಾವು ಯಾರ್ದೋ ತಪ್ಪು, ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದಕ್ಕಿಂತ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲರ ಒಂದು ವಿಚಾರದಲ್ಲಿ ಬಂದಾಗ ಮಾತ್ರ ಅದು ಸಾಧ್ಯ ಆಗೋದು. ಯಾರೋ ಒಬ್ರು ಮಾಡೋ ಕೆಲಸ ಅಲ್ಲ, ನೀವು ಹೇಳ್ದಂಗೆ ಅದರೊಳಗೆ ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಆಗಬೇಕು. ಎಲ್ಲರಿಗೂ ಅದು ನಮ್ಮ ಒಂದು ಸಮಾಜದ ಕೆಲಸ, ಇದು ನಾವು ಸಮಾಜಮುಖಿಯಾಗಿ ಅದನ್ನು ಮಾಡಬೇಕು. ಈಗ ತಾಂತ್ರಿಕ ಜ್ಞಾನ ಬೆಳೆದಿದೆ, ತತ್ವಜ್ಞಾನನೂ ಬೆಳಿಬೇಕಲ್ಲ ಅದ್ರ ಜೊತೆಯಾಗಿ. ತಾಂತ್ರಿಕತೆ ಬೆಳೆದಿದೆ ಅಂತ ಹೇಳಿ ತತ್ವನೇ ಇಲ್ಲದೆ ಇದ್ರೆ ಸತ್ವನೂ ಇರಲ್ಲ. ಒಳ್ಳೆ ಮಾತು ಹೇಳಿ. ಹೌದು, ಅದಿರಬೇಕು. ಅವೆಲ್ಲ ಒಗ್ಗೂಡಿದಾಗ ಮಾತ್ರ ನಾವು ಒಂದು ಸುಭದ್ರ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಮನಸ್ಸು ಸಹ ಪ್ರಾಮಾಣಿಕವಾಗಿರಬೇಕು. ಜನ ಪ್ರಾಮಾಣಿಕವಾಗಿದ್ದಾಗ ರಾಜಕಾರಣಿಗಳು ಪ್ರಾಮಾಣಿಕರಾಗಿರ್ತಾರೆ, ಅಧಿಕಾರಿಗಳು ಪ್ರಾಮಾಣಿಕರಾಗಿರ್ತಾರೆ. ಯಾರೋ ಒಬ್ರು ನೀವು ಹೇಳಿದ್ರಿ, ಅದನ್ನು ಒಬ್ರು ಮಾಡೋ ಕೆಲಸ ಅಲ್ಲ, ಇದೆಲ್ಲ ಒಂದು ಒಗ್ಗೂಡಿಕೆಯಿಂದ ಆಗುವಂಥ ಕೆಲಸ. ಪ್ರಾಮಾಣಿಕ ಸಮಾಜ, ಪ್ರಾಮಾಣಿಕ ರಾಜಕಾರಣಿ, ಪ್ರಾಮಾಣಿಕ ಅಧಿಕಾರಿಗಳು, ಪ್ರಾಮಾಣಿಕ ಜನಸಾಮಾನ್ಯರದ್ದು ಅದರ ಪಾಲು ಬೇಕು. ಹೌದು, ಇಟ್ಸ್ ಎ ಟೀಮ್ ವರ್ಕ್ ಮ್ಯಾಮ್. ಟೀಮ್ ವರ್ಕ್. ಸಮಾಜಮುಖಿಯ ಕೆಲಸಗಳಲ್ಲಿ ನೀವು ಯಾವತ್ತೂ ಕೂಡ ತೊಡಗಿಸ್ಕೊಂಡು ವೆರಿ ಆ್ಯಕ್ಟಿವ್ ಲೇಡಿ ಅಂತಲೇ ನಿಮ್ಮ ಬಗ್ಗೆ ಎಲ್ಲರೂ ಮಾತನಾಡೋದು. ಆ ನಿಟ್ಟಿನಲ್ಲಿ ಶ್ರೀ ಅಕ್ಕಮಹಾದೇವಿ ಸೇವಾ ಸಮಾಜ ಏನಿದೆಯಲ್ಲ, ಇದರಲ್ಲಿ ನಿಮ್ಮ ಭಾಗವಹಿಸುವಿಕೆಯ ಜೊತೆಗೆ ನಿಮ್ಮನ್ನು ತೊಡಗಿಸ್ಕೊಂಡು ಒಂದು ಅನಾಥ ಹೆಣ್ಣು ಮಕ್ಕಳಿಗಿರ್ಬೋದು, ಅವರಿಗೆ ಬೇಕಾಗಿರುವಂಥ ಸೌಲಭ್ಯಗಳಿರ್ಬೋದು, ಇದೆಲ್ಲವನ್ನು ಮಾಡುವಂಥ ಒಂದು ದೊಡ್ಡ ಪರಿಶ್ರಮದ ಹಾದಿ ಇದೆಯಲ್ಲ ಮ್ಯಾಮ್, ಅದರ ಬಗ್ಗೆ ಏನು ಹೇಳ್ತೀರಿ ಮ್ಯಾಮ್? ಇದು ನಮ್ಮ ಮನೆ ಹತ್ರನೇ ಒಂದು ಅಕ್ಕಮಹಾದೇವಿ ಸೇವಾ ಸಮಾಜ ಇತ್ತು. ಅವಾಗ ನನಗೆ ಒಂದು 25 ವರ್ಷ ಇರ್ಬೋದು. ನಾವು ಹೋಗೋದು ಬರೋದು, ಒಂದು ಸಂಘಟನೆ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಒಂದು ನನ್ನ ಸಕ್ರಿಯ ಭಾಗವಹಿಸಿಕೆ, ನಾನು ಸದಸ್ಯೆಯಾದಾಗ ಸಮಿತಿಯ ಸದಸ್ಯೆಯೂ ಅದೇ ಕಾರ್ಯಕಾರಿ ಸಮಿತಿಯಲ್ಲಿ. ಅಲ್ಲಿ ನಾನು ಹೆಚ್ಚು ಕಡಿಮೆ 40 ವರ್ಷ ಆಯಿತು ನಾನು ಅಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಮತ್ತು ಸಕ್ರಿಯವಾಗಿ ಅಲ್ಲಿ ಭಾಗವಹಿಸಿದೆ. ಅಲ್ಲಿ ಶ್ರೀಮತಿ DC ಉಮಾದೇವಿಯವರು, ಚಂದ್ರಶೇಖರ್ ಅವರ ಪತ್ನಿ ಅಧ್ಯಕ್ಷರಾಗಿದ್ದರು. ಅವರಿಗೂ ಈಗ 96 ವರ್ಷ. ಅವ್ರದ್ದಾದ್ಮೇಲೆ ಈಗ ನಾನು ಕಳೆದ 1-2 ವರ್ಷದಿಂದ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಭಾಳಷ್ಟು ಮುಖ್ಯವಾದದ್ದಂದರೆ ಅದು ಮಹಿಳೆಯರ ಸ್ಥಾಪನೆ ಮಾಡಿದ್ದು ಅಂತ ಒಂದು. ಆವಾಗ ಹೆಚ್ಚು ಭಾಳ ವಿಧವೆಯರು, ಚಿಕ್ಕ ವಯಸ್ಸಿನಲ್ಲೇ ವಿಧವೆಯರಾಗಿದ್ದು. ಪಾರ್ವತಮ್ಮ, ಅವ್ರ ಕೆಲವ್ರ ಹೆಸರುಗಳು ನನಗೆ ಅಷ್ಟು ನೆನಪಿಲ್ಲ, ಸುಬ್ಬಮ್ಮ ಅಂಥವರು, ಕೆಂಪಮ್ಮಣ್ಣಿ ಆ ಥರದವರು ಒಂದು 3-4 ಜನ ಸೇರಿ ಒಂದು ಮನೆಯಲ್ಲಿ ಹೆಣ್ಮಕ್ಳಿಗೆ ಆಶ್ರಯ ಕೊಟ್ಟು ಶಾಲೆಗೆ ಕಳಿಸುವಂಥ ಕೆಲಸ ಮಾಡಿದರು.
ಅದೊಂದು 4-5 ಜನ ಹೆಣ್ಮಕ್ಳಿಂದ ಶುರು ಆಯಿತು ಅಕ್ಕಿಪೇಟೆ ಒಳಗೆ. ಅಲ್ಲಿಂದ ಅದು ಬೆಳೀತಾ ಬೆಳೀತಾ ಹೆಚ್ಚು ಕ್ರಿಯಾಶೀಲರಾಗಿದ್ದಂಥ ಮಹಿಳೆಯರು ಸೇರಿ ಇವತ್ತು 100-150 ಹೆಣ್ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಊಟ, ವಸತಿ, ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ 4 ಭಾಗಗಳಲ್ಲಿ ಈ ಸಂಸ್ಥೆ ಇದೆ. ರಾಜರಾಜೇಶ್ವರಿ ನಗರದಲ್ಲಿ ಒಂದು, ರಾಜಾಜಿನಗರದಲ್ಲಿ ಒಂದು, ಅಕ್ಕಿಪೇಟೆ ಒಳಗೆ ಯಾರು ದಾನ ಮಾಡಿರ್ತಕ್ಕಂಥವ್ರದ್ದು ಮನೆಯಲ್ಲಿ, ಮತ್ತು ಕುಮಾರ ಪಾರ್ಕ್ನಲ್ಲಿ ಈ ಶಾಖೆಗಳಿದ್ದಾವೆ. ಇಲ್ಲಿ ನಾವು ಆ ಬಡ ಮಕ್ಕಳ ಹೆಣ್ಣುಮಕ್ಕಳಿಗೆ ಗ್ರಾಮೀಣವಾಗಿ ಭಾಳ ಜನ ಗುಲ್ಬರ್ಗಾದಿಂದ, ಬಿಜಾಪುರದಿಂದ, ಬಾಗಲಕೋಟೆಯಿಂದ, ಬಾದಾಮಿಯಿಂದ, ಇಲ್ಲಿ ಬೆಂಗಳೂರಿನ ಆಸ್ಪಾಸ್ನಲ್ಲಿ ಕಡಿಮೆ, ಹೊರಗಡೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಹೆಣ್ಮಕ್ಳು ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಹೇಳಿದ್ನಲ್ಲ KAS ಎಕ್ಸಾಮಿನೇಷನ್ ತಗೊಳ್ಳೋ ಅಂತ ಒಬ್ಬಳೆ ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಮತ್ತು ಯೂನಿವರ್ಸಿಟಿ ಒಳಗೆ 3-4 ಜನ ಹುಡುಗಿಯರು ಓದ್ತಾ ಇದ್ದಾರೆ. ನಮಗೆ ಒಂದು ಅವರಿಗೆ ಮುಂದೆ ಈ ಶಿಕ್ಷಣ ಕೊಡೋದ್ರ ಜೊತೆಗೆ ಇನ್ನೊಂದು ನನ್ನ ಉದ್ದೇಶ ಇದೆ. ಈಗ ಇಷ್ಟವರೆಗೆ ನಾವು ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಮಾತ್ರ ಕೊಡ್ತಾ ಇದ್ವಿ. ಈಗ ಅದನ್ನು ಕಾಲೇಜ್ ವಿದ್ಯಾರ್ಥಿನಿಯರಿಗೂ ವಿಸ್ತರಿಸಿ ಅದರಲ್ಲಿ ಹೆಚ್ಚು ಹೆಣ್ಣು ಮಕ್ಕಳನ್ನು ತೆಗೆದುಕೊಳ್ಳುವಂಥ ಅವಕಾಶಕ್ಕಾಗಿ ವಾಸ್ತವ ಮಾಡಲಿಕ್ಕೆ ನಾವು ಕಟ್ಟಡವನ್ನು ಕಟ್ತಾ ಇದ್ದೇವೆ, ರಿಪೇರಿ ಮಾಡ್ತಾ ಇದ್ದೇವೆ. ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸಮಿತಿ ಸದಸ್ಯರುಗಳ ಮತ್ತು ನಮ್ಮ ಕಾರ್ಯದರ್ಶಿ ಇವ್ರದ್ದೆಲ್ಲ ಒಂದು ಟೀಮ್ ವರ್ಕ್ ಅಂತ ನೀವು ಹೇಳಿದ್ವಿ. ಭಾಳ ಚೆನ್ನಾಗಿ ಮಾಡ್ತಕ್ಕಂಥದ್ದಲ್ಲಿ ನನಗೆ ಮುಂದಿನ ಯೋಜನೆ ಏನಂದರೆ, ನಾವು ಬರೀ ಶಿಕ್ಷಣ ಕೊಟ್ಟು ಮುಗಿಸ್ಕೊಳ್ಳೋದಂತಲ್ಲ, ಅವರಿಗೆ ಮುಂದೆ ಭವಿಷ್ಯದಲ್ಲಿ ಅವರ ಜೀವನವನ್ನು ಕಟ್ಕೊಳ್ತಕ್ಕಂಥ, ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ ನಾವು ಸಹಕಾರ ಮಾಡಬೇಕು. ಈ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಔದ್ಯೋಗಿಕವಾಗಿ ಏನೋ ರಿಪೇರಿ ಕೆಲಸ ಮಾಡುವಂಥದ್ದು, ಮತ್ತು ಅವರು ಬೇರೆ ಬೇರೆ ಅವರಿಗಿರ್ತಕ್ಕಂಥ ಅಭಿರುಚಿ ಇರ್ತಕ್ಕಂಥ ಕ್ಷೇತ್ರವನ್ನು ಆರಿಸ್ಕೊಂಡಾಗ ಅವರಿಗೆ ಅದರಲ್ಲಿ ತರಬೇತಿ ಕೊಟ್ಟು ಕಳಿಸಿದರೆ ಮುಂದೆ ಅವ್ರ ಭವಿಷ್ಯದಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ ಅನ್ನೋವಂಥದ್ದು ಉದ್ದೇಶ. ಇದ್ರ ಜೊತೆಗೆ ನಾವು ಯಾವುದೋ ಒಂದು ಕೆಲಸಕ್ಕೆ ಅಂತ ನಮ್ಮ ಒಂದು ರಾಜ್ಯದಿಂದ ದೂರ ಹೋದಾಗಲೇ ನಮ್ಮ ಕರ್ನಾಟಕ ಕನ್ನಡಿಗರನ್ನು ನಾವು ಎಷ್ಟು ಮಿಸ್ ಮಾಡ್ಕೊಳ್ತೀವಿ. ಅದೇ ರೀತಿ ಭಾರತದಿಂದಲೇ ದೂರ ಇರುವಂಥ ಅನಿವಾಸಿ ಭಾರತೀಯರಾಗಿರ್ಬೋದು, ಅವರಿಗೆ ಕರ್ನಾಟಕ ಆಗಿರ್ಬೋದು, ಕನ್ನಡಿಗರ ಒಂದು ಒಡನಾಟ ಆಗಿರಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ಅವರು ದೂರ, ಆ ಒಂದು ಭಾವನೆ ನಮಗೂ ಗೊತ್ತಾಗುತ್ತೆ. ಹೆಚ್ಚಾಗಿ ಅವರು ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ನಿಮ್ಮ ಒಂದು ಪಾತ್ರ ಅನಿವಾಸಿ ಭಾರತೀಯರಿಗೋಸ್ಕರ ಇರುವಂಥದ್ದಾಗಿರ್ಬೋದು, ಅದರ ಬಗ್ಗೆ ಹೇಳಿ. ಖಂಡಿತ ಇದ್ರ ಬಗ್ಗೆ ಒಂದು ಬದುಕು ಕಟ್ಟಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯುವ ಜನಾಂಗ ತುಂಬ ಆಕರ್ಷಿತರಾಗಿ ಬೇರೆ ದೇಶಗಳಿಗೆ ಹೋಗುವಂಥದ್ದು ತುಂಬ ಆಗಿದೆ. ತುಂಬ ಯುವಕರಲ್ಲಿ ಯುವತಿಯರಲ್ಲಿ ವಿದೇಶಕ್ಕೆ ಹೋಗಬೇಕು, ನಾನು ಅಲ್ಲಿ ನೋಡಬೇಕು ಮಾಡಬೇಕು ಅಂತ ಅನ್ನೋದು, ಅಲ್ಲಿ ಹೋದ್ಮೇಲೆ ಅವ್ರ ಬದುಕು ಕಟ್ಕೊಂಡು ಅವರ ಆಸೆ ಒಂದು ಹಂತಕ್ಕೆ ಬಂದಾಗ ಅವರು ಹುಟ್ಟಿದ ನಾಡಿನ ಬಗ್ಗೆ ಅವರು ಚಿಂತೆ ಮಾಡ್ತಾರೆ. ಮತ್ತು ಇಲ್ಲಿಯ ಸಂಸ್ಕೃತಿಯ ಬಗ್ಗೆ, ಭಾವನೆ ಬಗ್ಗೆ ಅವರು ಅದನ್ನು ಭಾಳಷ್ಟು ಅದರಿಂದ ವಂಚಿತರಾಗಿರೋವಂಥದ್ದನ್ನು ನಾವು ಕಾಣ್ತೇವೆ. ಯಾಕೆಂದರೆ ನಾನು ಅಕ್ಕ ಅಂತ ಹೇಳಿ ಅಸೋಸಿಯೇಷನ್ ಆಫ್ ಕನ್ನಡ ಕೂಟರ್ಸ್ ಆಫ್ ಅಮೇರಿಕಾ, ಅದಕ್ಕೆ ನಾನು ಭಾಳ ಸಲ ಭಾಗವಹಿಸಿದ್ದೇನೆ, 3-4 ಸಲ. ಒಂದು 10 ಸಲ ನಂದು ವಿದೇಶ ಪ್ರವಾಸ ಆಗಿದ್ರೂ ಇದರಲ್ಲಿ ಭಾಗವಹಿಸುವಂಥ ಅವಕಾಶ ಆಯಿತು. ಇತ್ತೀಚೆಗೆ ಸೆಪ್ಟೆಂಬರ್ನಲ್ಲಿ ನಡೆದಂಥ ವರ್ಜೀನಿಯಾದಲ್ಲಿ ಅದು ಸಮ್ಮೇಳನ ಆಯಿತು. ಅಲ್ಲಿ ನನಗೆ ಅವರು ನಾನು ಅಲ್ಲಿದ್ದೀನಿ ಅಂತ ಗೊತ್ತಾಗಿ ಅವರ ಅಧ್ಯಕ್ಷರು ನನಗೆ ಮಾಡಿ ನೀವು ಭಾಗವಹಿಸಬೇಕು, ಅದರಲ್ಲೂ ಮಹಿಳೆಯರ ಒಂದು ಪ್ರತ್ಯೇಕ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಭಾಗವಹಿಸಿ ಅಂತ ಹೇಳಿ, ಅದು ಮಹಿಳೆಯರು ಮಾಡಿದಂಥ ಕಾರ್ಯಕ್ರಮ. ಅಲ್ಲಿ ಅವ್ರು ಹೇಳಿದರು ಯುನೀಕ್ ಅಂತ ಹೇಳಿ ಶೀರ್ಷಿಕೆ ಕೊಟ್ಟರು ಅವರು, ಯುನೀಕ್ ಅಂತ. ನಾನು ನನಗೆ ಸ್ವಲ್ಪ ಕಸಿವಿಸಿ ಆಯಿತು, ಏನು ನಾವು ಯುನೀಕ್ ಅಂತ. 4 ಜನಕ್ಕೆ ಅದರಲ್ಲಿ ಅವಕಾಶ ಕೊಟ್ಟಿದ್ದರು. ಅದರಲ್ಲಿ ನಾನು ಕರ್ನಾಟಕದವಳಾಗಿ ನಾನೊಬ್ಳಿದ್ದೆ, ಇನ್ನೊಬ್ಳು ಒಂದು ಹುಡುಗಿ ಸಮುದ್ರಯಾನದ, ಅದು ಜಿ ಎಸ್ ಶಿವರುದ್ರಪ್ಪನವ್ರ ಮೊಮ್ಮಗಳು, ಅವಳು ಅನೂಷಾ ಅಂತ ಹೇಳಿ ಆಕೆ ಒಬ್ಬಳು. ಮತ್ತು ಒಬ್ಬರು ನಾಟಕಕಾರ್ತಿ ಒಬ್ಬರು ಅಲ್ಲೇ ಸ್ಥಳೀಯವಾಗಿ, ಇನ್ನೊಬ್ಬರು ಡಿಸೈನ್ ಇಂಜಿನಿಯರಿಂಗ್ ವಿನ್ಯಾಸಗಾರ್ತಿಯಾಗಿ, ನಾವು 4 ಜನ ಇದ್ವಿ. ಯುನೀಕ್. ನಾನು ಹೇಳಿದೆ, ನಾನು ಘನ ತಾನು ಘನ ಎನ್ನುವವರು ಎಲ್ಲಿ ಹೋದರು ಈ ಜಗದೊಳಗೆ, ನಾನು ಇಲ್ಲಿ ಘನ ಅಂತ ನಾನು ಏನೋ ಅಷ್ಟು
ಅಪೇಕ್ಷೆ ಪಡೋದಿಲ್ಲ ಗುರುತಿಸ್ಕೊಳ್ಳೋದಕ್ಕೆ. ಆದರೆ ನಾವು ಏನು ಮಾಡ್ತೀವಿ, ಮಾಡಬೇಕು ಅನ್ನೋದ್ರ ಬಗ್ಗೆ, ನಮ್ಮ ಜವಾಬ್ದಾರಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಹೆಣ್ಮಕ್ಳ ಮೇಲೆ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರ ಭಾಳಷ್ಟು ತಲೆ ತಗ್ಸುವಂಥ, ಇದು ಯಾವುದೋ ನಮ್ಮ ದೇಶದ ಸಮಸ್ಯೆ ಅಲ್ಲ, ವಿಶ್ವದ ಸಮಸ್ಯೆ ಆಗಿದೆ. ನಿರ್ಭಯ ಆದಮೇಲೆ ಅದು ಒಂದು ಸ್ಕೀಮೇ ಮಾಡಿದರು, ನಿರ್ಭಯ ಭಾಳಷ್ಟು ಶಿಕ್ಷೆ ಕೊಡಬೇಕು, ಅದಾದಮೇಲೆ ಇನ್ನೂ ಹೆಚ್ಚಾಗಿದೆ ಅಂತ ನನಗನ್ನಿಸ್ತಾ ಇದೆ. ದೇಶಗಳಲ್ಲಿ ಇದು ಎಷ್ಟೋ ಹೊರಗೆ ಬರದೇ ಇರ್ತಕ್ಕಂಥದ್ದೂ ಒಳಗಡೆ ಇದ್ದಾವೆ. ನಮಗೆ ಗಮನಕ್ಕೆ ಬಂದಂಥವು ಸ್ವಲ್ಪ, ಗಮನಕ್ಕೆ ಬರದೇ ಇದ್ದವು ಅದರಲ್ಲಿ ಏನಾಗ್ತಾ ಇದೆ, ಇದ್ರ ಬಗ್ಗೆ ನೀವು ಅಕ್ಕ ಸಮ್ಮೇಳನ ಬೆಳಕು ಚೆಲ್ಲೋ ಅಂಥದ್ದು ಕಾರ್ಯಕ್ರಮ ನೀವು ಮಾಡಿದ್ರೆ, ಯುನೀಕ್ ಅಂತ ವಿಶೇಷ ಇದೇನು ಮಾಡಿದ್ರಿ, ಇದ್ರ ಬಗ್ಗೆ ಅದ್ರ ಮೇಲೆ ಬೆಳಕು ಚೆಲ್ಲೋ ಅಂಥದ್ದು ಮಾಡಬೇಕು. ಅದು ನೀವು ತೆಗೆದುಕೊಳ್ಳೋದು. ಇದೊಂದು ಅಕ್ಕ ಸಮ್ಮೇಳನದ ಒಂದು ಸಂದೇಶ ಅಂತ ಹೇಳಿ ನೀವು ಒಂದು ಪತ್ರನ ಒಂದು, ಯಾಕೆಂದರೆ ಅಮೆರಿಕ ಅಂತ ಅಂದರೆ ಅದು ದೊಡ್ಡಣ್ಣ, ಹೌದು, ಅಲ್ಲಿಂದ ಈ ಸಂದೇಶ ಹೋದರೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ಅಲ್ಲಿನ ಅಕ್ಕ ಸಮ್ಮೇಳನ ಅಧ್ಯಕ್ಷರು ಅವರಿಗೂ ಸಹ ಅವರು ನಮ್ಮ ಇಲ್ಲಿ ಚನ್ನಪಟ್ಟಣದ ಹತ್ರನೋ ಮದ್ದೂರ ಹತ್ರ ಅಲ್ಲಿಯವರು ಅಲ್ಲಿದ್ದಾರೆ. ಮತ್ತು ಅವರಿಗೆ ಭಾಳಷ್ಟು ನಮ್ಮದನ್ನು ಉಳಿಸ್ಕೋಬೇಕು ಅನ್ನೋ ಹಂಬಲದಿಂದ ಈ ಸಮ್ಮೇಳನದ ಸದಾವಕಾಶದಲ್ಲಿ ಅವರ ಮಕ್ಕಳಿಗೆ ನಮ್ಮ ಈ ಸಂಸ್ಕೃತಿ, ಪರಂಪರೆ, ಇತಿಹಾಸ ಇವುಗಳನ್ನು ತರೋ ಅಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಅವರು ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಕನ್ನಡದಲ್ಲೇ ಮಾಡಿದಂಥದ್ದು, ಕನ್ನಡ ಸೊಗಡನ್ನು ಅಲ್ಲಿ ಅವರು ಪಸರಿಸಿದ್ದು ವಿಶೇಷವಾಗಿತ್ತು. ಅವರು ಅದನ್ನು ತುಂಬ ಅವರು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರ ಬದುಕಿನಲ್ಲಿ ಹಣ ಗಳಿಸ್ಬೋದು, ಆದರೆ ಈ ಒಂದು ನಾವು ಹುಟ್ಟಿದ ಊರಿನ ಸಂಬಂಧಗಳನ್ನು ಕಳ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಆಗಿರಲ್ಲ. ಅದು ಎದ್ದು ಕಾಣಿಸ್ತಕ್ಕಂಥ ವಿಚಾರ. ಅಲ್ಲಿ ಹಂಗೆ ನೋಡಕ್ಕೆ ಹೋದರೆ ನಮ್ಮ ಭಾರತ ಭೌಗೋಳಿಕವಾಗಿ ಬಹಳ ಉತ್ತಮ ಒಂದು ಮಟ್ಟದಲ್ಲಿ ಸ್ಥಾನದಲ್ಲಿ ಇದೆ ಭೌಗೋಳಿಕವಾಗಿ. ಅದಕ್ಕಾಗಿ ನಮಗೆ ಈ ಕಾಲಮಾನದ ಹವಾಮಾನದ ವೈಪರೀತ್ಯಗಳ ಇದು ನಮಗಿಲ್ಲ, ನಾವು ಪುಣ್ಯವಂತರು. ಅಲ್ಲಿ ವಿಪರೀತ ಚಳಿ ಅಂದರೆ ಝೀರೋ, ಇದು ಕೆಳಗಡೆ ಹೋಗಿ 20-30 ಕೆಳಗಡೆ ಹೋಗಿ, ಅದು ನನಗಂತೂ ಅದಕ್ಕೆ ಯಾವ ಒಂದು ವೈಭವಕ್ಕೆ ಅಲ್ಲಿ ಇರಬೇಕು ಅನ್ನೋ ಅಂಥದ್ದು ಬರುತ್ತೆ. ನಿಜ, ಕೆಲವು ವಿಚಾರಗಳನ್ನು ನಾವು ನೋಡಿದಾಗ ಅಲ್ಲಿರ್ತಕ್ಕಂಥ ನೈರ್ಮಲೀಕರಣ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಅಲ್ಲಿಯ ಶಾಲೆಗಳು, ಸರ್ಕಾರಿ ಶಾಲೆಗಳು ನಾನು ಹೋಗಿ ನೋಡಿದಾಗ ಅದ್ಭುತವಾದಂಥ ಸೌಕರ್ಯವನ್ನು ಮಕ್ಕಳಿಗೆ ಕೊಡ್ತಾರೆ. ನಾನು ಸಮಯ ಇದ್ದರೆ ಅದನ್ನು ಹಂಚ್ಕೋಬೋದು, ಬಟ್ ಸಮಯ ಭಾಳಷ್ಟು, ಯಾಕೆಂದರೆ ಬೆಳಗ್ಗೆ 7 ಗಂಟೆಗೆ ಹೋಗ್ಬಿಟ್ರೆ 9-10 ಗಂಟೆ ತನಕ ಅವರು ಶಾಲೆ ಒಳಗೆ ಕಳೆಯುವಂಥ ವಾತಾವರಣವನ್ನು ಅವ್ರು ನಿರ್ಮಿಸ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ಸ್ ಕೊಡ್ತಾರೆ, ಲ್ಯಾಪ್ಟಾಪ್ಸ್ ಇರ್ತದೆ, ಅವ್ರವ್ರದ್ದೇ ಆದಂಥ ವ್ಯವಸ್ಥೆ ಒಂದು ಇದು. ಅದನ್ನು ನೋಡಿದಾಗ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲದಷ್ಟು ಸರ್ಕಾರಿ ಶಾಲೆಗಳ ಅದ್ಭುತವಾದಂಥ ವ್ಯವಸ್ಥೆ ಅಲ್ಲಿದೆ. ಜೊತೆಗೆ ಅದನ್ನೆಲ್ಲ ನಾವು ರಸ್ತೆಗಳು ಚೆನ್ನಾಗಿದ್ದಾವೆ, ಅದನ್ನು ನೋಡಿದರೆ ಎಷ್ಟು ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ. ಮತ್ತು ಪ್ರಾಮಾಣಿಕತೆ, ಅಲ್ಲಿ ಅವ್ರು ಇಟ್ಕೊಂಡಿರ್ತಕ್ಕಂಥ ರೀತಿ ನೀತಿಗಳು, ಸಾಮಾನುಗಳು ನಿಜಕ್ಕೂ ಅದು ಒಂದು ಆಕರ್ಷಣೀಯ. ಇನ್ನೊಂದು ಕಡೆ ನಾವಿಷ್ಟೆಲ್ಲ ಇದ್ದು ನಾವು ಯಾಕೆ ಅದನ್ನು ಇಟ್ಕೊಂಡಿಲ್ಲ ಅನ್ನೋವಂಥ ವೈಪರೀತ್ಯ ನನಗೆ ಅನಿಸೋವಂಥದ್ದು. ಅಲ್ಲ, ಅವರೊಂದು ಕರ್ಬೇವಿನ ಸೊಪ್ಪು ಗಿಡ ಹಾಕ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಶ್ರಮ. ಅದು ಕಾಲಮಾನ ಬದಲಾದಂಗೆ ಒಳಗೆ ತಂದಿಟ್ಕೋತಾರೆ, ಮನೆ ಒಳಗಡೆ ಅದಕ್ಕೆ ಬೆಚ್ಚಗಿಡ್ತಾರೆ, ಆಮೇಲೆ ಆಚೆ ತಗೊಂಡೋಗಿಡ್ತಾರೆ ಒಂದು ಸಣ್ಣ ಕರ್ಬೇವಿನ ಗಿಡಗಳು. ನಮಗೆ ಎಷ್ಟು ಸಮೃದ್ಧವಾದಂಥ ಒಂದು ವಾತಾವರಣ ಇದೆ. ಅದರಲ್ಲಿ ನಮಗೆ ದೇವರು ನಮ್ಮ ಭಾರತಕ್ಕೆ ವಿಶೇಷವಾಗಿ ಅವರು ಹೆಚ್ಚು ವರ ಕೊಟ್ಟಿದ್ದಾರೆ. ಅದನ್ನು ನಾವು ಬಳಸ್ಕೊಳ್ಳೋ ಅಂಥದ್ದಾಗಬೇಕು. ಪರಿಸರ ಸಂರಕ್ಷಣೆ. ಇವತ್ತು ಡೆಲ್ಲಿ ಒಳಗೆ ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಓಡಾಡಿ ನಾವು ಆಕ್ಸಿಜನ್ ತಗೋಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಾವೆಲ್ಲ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು. ಎಷ್ಟು ವೈಪರೀತ್ಯ ಆಗ್ತಾ ಇದೆ. ಈಗ ನಾವು ಸಮುದ್ರಕ್ಕೆ ಈ ಫ್ಯಾಕ್ಟ್ರಿಗಳಿಂದ, ಕಾರ್ಖಾನೆಗಳಿಂದ ಬಂದು ಜಲಚರ ಪ್ರಾಣಿಗಳಿಗೆ ಎಷ್ಟು ಇದಾಗ್ತಾ ಇದೆ. ಅಷ್ಟೇ ನಾವು ಇನ್ನೊಂದು ಯೋಚನೆ ಮಾಡಿದ್ರೆ, ಆ ಸಮುದ್ರಕ್ಕೆ ಬರ್ತಕ್ಕಂಥ ಕಲ್ಮಶದ ನೀರಿನಲ್ಲಿ ಉಪ್ಪನ್ನು ನಾವು ದಿನ ತಿಂತೀವಿ. ಉಪ್ಪಿಲ್ಲದೆ ಊಟ ಇಲ್ಲ. ಆ ಉಪ್ಪಿಗೆ ಎಷ್ಟು ಕಲ್ಮಶ ಸೇರಿರ್ಬೋದು, ನಾವೆಲ್ಲ ಯೋಚನೆ ಮಾಡಬೇಕಾದಂಥದ್ದು ಇದೆಲ್ಲ. ಬಹುಶಃ ಇದೆಲ್ಲವನ್ನು ನೋಡಿದಾಗ ನಾವು ಇದ್ರ ಬಗ್ಗೆ
ಜನರು ಯೋಚನೆ ಮಾಡಬೇಕು. ಇದು ಯಾರೋ ಸರ್ಕಾರನೇ ಮಾಡುತ್ತೆ, ಸರ್ಕಾರದೇ ಎಲ್ಲ ಜವಾಬ್ದಾರಿ ಅಂತಲ್ಲ. ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಗಿಡಗಳನ್ನು ಬೆಳೆಸೋದು, ಸ್ವಚ್ಛವಾಗಿ ಇಟ್ಕೊಳ್ಳೋ ಅಂಥದ್ದು. ಸ್ವಚ್ಛವಾಗಿ ನಾವು ನಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ದೇ ಇದ್ದರೆ ಕಾರ್ಪೊರೇಷನ್ನವರೇ ಎಲ್ಲನೂ ಮಾಡಬೇಕು. ಎಲ್ಲನೂ ಮಾಡಬೇಕಂದ್ರೆ ನಾವು ಭಾಗೀದಾರರಾಗಬೇಕು. ಆ ಒಂದು ಗಮನ, ನಾಗರಿಕ ಪ್ರಜ್ಞೆ ಜನರಿಗಿದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಖಂಡಿತ ಅದನ್ನೆಲ್ಲರೂ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಜಲವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು, ಗಿಡಗಳನ್ನು ಬೆಳೆಸಬೇಕು. ಅದೆಲ್ಲ ಮಾಡಿಕೊಂಡಾಗ ನಾವು ಪರಿಸರಕ್ಕೆ ಏನೋ ಒಂದು ಸಣ್ಣ ಕಾಣಿಕೆ ಕೊಟ್ಟಾಗ ಪರಿಸರ, ಪ್ರಕೃತಿ ನಮಗೆ ವರ ಆಗ್ತದೆ. ಪ್ರಕೃತಿನೇ ಮುನಿದ್ರೆ ನಾವು ಬೆಂಗಳೂರು ನೆಕ್ಸ್ಟ್ ಡೆಲ್ಲಿ ಆಗಲಿಕ್ಕೆ ಭಾಳ ದೂರ ಇಲ್ಲ ಅಂತ ಅನ್ಕೋತೀನಿ. ನಮ್ಮ ದೇಶದ ಬೆನ್ನೆಲುಬು ಅಂದಾಗ ದೇಶ ಕಾಯುವಂಥ ಯೋಧರಾಗಿರಬಹುದು, ನಮ್ಮೆಲ್ಲರ ಹಸಿವನ್ನು ನೀಗಿಸುವಂಥ ರೈತರಾಗಿರಬಹುದು, ಕೃಷಿ ಇಲಾಖೆಗೂ ಕೂಡ ತಮ್ಮ ಒಂದು ಸಲಹೆ ಆಗಿರ್ಬೋದು, ಸಹಾಯ ಹಸ್ತ, ಸಹಕಾರ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕೃಷಿ ಅನ್ನೋದು ನನಗೆ ಮೂಲಭೂತವಾಗಿ ಚಿಕ್ಕದ್ರಿಂದ ಬಂದಿದ್ದ ಒಂದು ಆಸಕ್ತಿ. ನನಗೆ ಗಿಡ ಬೆಳೆಸೋದು, ಮರ ಬೆಳೆಸೋದು, ಅದರಿಂದ ನಂದು ಒಂದು ಸಣ್ಣ ತೋಟ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾನು ಬೆಳೆಯೋದು, ನನಗೆ ಅದರ ಉತ್ಪನ್ನಗಳಿಂದ ನಾನು ಅದರ ಸಂಪಾದನೆ ಮಾಡೋಂಥದ್ದು. ಎಲ್ಲ ಗಿಡಗಳನ್ನು ಬಹುಶಃ ನನಗೆ ಇನ್ನೊಂದು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋದು ಅಂದರೆ, ಎಷ್ಟು ಸಮೃದ್ಧವಾದಂಥ ನಮಗೆ ಸಸ್ಯ ಸಂಪತ್ತಿದೆ ಅನ್ನೋದನ್ನು ನಾವು ನೋಡಿಕೊಂಡಾಗ ತುಂಬ ಆಶ್ಚರ್ಯ ಆಗ್ತದೆ. ಔಷಧಗಳು ನಮ್ಮ ಶರೀರದ ಮೇಲೆ ಪರಿಣಾಮ ಮಾಡ್ತವೆ ಅವು ಅನ್ನೋವಂಥ ಒಂದು ನೋಡಿದಾಗ ಇದರಲ್ಲಿ ಬಹಳಷ್ಟು ನಾವು ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು, ಅರ್ಥಕೋಬೇಕು ಅನ್ನೋವಂಥದ್ದು. ಆಯುರ್ವೇದದಲ್ಲೂ ಬಹಳಷ್ಟು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ನನಗೆ ಸಣ್ಣ ಸಣ್ಣದು ನನ್ನ ತೋಟದಲ್ಲಿ ಎಲ್ಲ ಗಿಡಗಳನ್ನು ಹಾಕಿದ್ದೀನಿ. ಕಿರುನಲ್ಲಿ, ಆಮೇಲೆ ಅಮೃತ ಬಳ್ಳಿ, ಅಮೃತ ನೋನಿ, ಮತ್ತು ಇದು ದೊಡ್ಡ ಪತ್ರೆ, ಆಮೇಲೆ ಇನ್ನೊಂದು ಸೀಗೆ ಪತ್ರೆ, ಏನೇನೋ ಪತ್ರೆಗಳಿದ್ದಾವೆ, ತುಳಸಿ, ಬಿಲ್ಪತ್ರೆ. ಇವನ್ನೆಲ್ಲಾನು ನಾವು ನೋಡಿದಾಗ ಎಷ್ಟು ಔಷಧ ಗುಣಗಳಲ್ಲಿದೆ ಅಂತ ಅಂದರೆ ನಿಜವಾಗ್ಲೂ ಇಟ್ ಈಸ್ ರಿಯಲಿ ತುಂಬ ಆಶ್ಚರ್ಯ ಆಗ್ತಾ ಇದೆ. ಒಂದೆಲ್ಗ ಸೊಪ್ಪು, ಅವೆಲ್ಲ ಜಾಂಡೀಸ್ ಬಂದಾಗ ಕೊಡುವಂಥದ್ದು, ಮತ್ತು ಭೃಂಗಾಮಲಕ ತೈಲ ಹಾಕೋದು, ಒಂದೆಲ್ಗ ಸೊಪ್ಪದು, ಇದೂ ಇವೆಲ್ಲ ನೋಡಿದಾಗ ನಾವು ಅದನ್ನೆಲ್ಲ ಯಾವ ರೀತಿ ಸರಿಯಾದಂಥ ಉಪಯೋಗ ಮಾಡಿದರೆ ಇದಕ್ಕೆ ಯಾವುದೇ ಇದು ಸೈಡ್ ಎಫೆಕ್ಟು ಇನ್ನೊಂದು ಬರಲ್ಲ ಅಂಥವನ್ನೆಲ್ಲ ಬೆಳೆಯುವಂಥದ್ದು, ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ಮತ್ತು ರೈತನ ಸಮಸ್ಯೆಗಳು ತುಂಬ ಇದ್ದಾವೆ. ಕೀಟನಾಶಕಗಳು, ಇವತ್ತು ನಾನು ಅಮೆರಿಕಾದಲ್ಲಿ ನೋಡಿದೆ, 100 ಎಕರೆ ಒಂದೇ ಬೆಳೆನ ಬೆಳೆದಿರ್ತಾರೆ ಯೂನಿಫಾರ್ಮ್ ಆಗಿ. ಅಲ್ಲಿ ನಮ್ಗೆ ಸಣ್ಣ ಸಣ್ಣ ರೈತರ ಥರ ಸಣ್ಣ ಸಣ್ಣ ಪ್ರದೇಶಗಳಿರೋದಿಲ್ಲ. ಅದೊಂಥರ ಸಾಮೂಹಿಕವಾಗಿ ಬೆಳೀತಾರೆ. ಅದು ಆಲೂಗೆಡ್ಡೆ ಇರ್ಬೋದು, ತರಕಾರಿಗಳಿರ್ಬೋದು, ಜೋಳ ಇರ್ಬೋದು, ಭಾಳಷ್ಟು ದಪ್ಪವಾಗಿ ರೋಬೋಸ್ಟ್ ಆಗಿ ಇರ್ತವೆ ಅವು ಬೆಳೆಗಳು. ಒಂದು ಈರುಳ್ಳಿ ಅಂದರೆ ಇಷ್ಟು ದೊಡ್ಡದು, ಕೋಸು ಅಂದರೆ ಇಷ್ಟು ದೊಡ್ಡದು, ಮೆಣಸಿನಕಾಯಿ ಬಣ್ಣದ್ದು, ಬೇಕಾದಷ್ಟು ಅವರು ವೈಜ್ಞಾನಿಕವಾಗಿ ಮತ್ತು ಅವರು ಸಿಂಪಡಿಸ್ತಕ್ಕಂಥ ಔಷಧಿ ಇದೆಯಲ್ಲ ಪ್ರಮಾಣ ತುಂಬ ಜಾಸ್ತಿ. ಅದರಿಂದ ಅವರಿಗೆ ಅದು ತುಂಬ ಆರೋಗ್ಯಕರವಾಗಿ ಅವ್ರು ಬರುತ್ತೆ, ಅವರ ಹಾಕಿದಂಥ ಬೆಳೆಗಳು. ಆದರೆ ಅದನ್ನು ತಿಂದಂಥವರಿಗೆ ಆ ಪಾಯ್ಸನ್ನು ಹೋಗಿರುತ್ತೆ. ಅಲ್ಲಿ ಜನಗಳನ್ನು ನಾನು ಸುಮ್ಮನೆ ನೋಡಿದಾಗ ಸಪೂರ್ವಾಗಿರೋರು ಕಡಿಮೆನೆ, ಈ ಹೈಬ್ರಿಡ್ ಥರಾನೇ ಅವರು ಹೈಬ್ರಿಡ್ ತುಂಬ. ಯಾಕೆಂದರೆ ಅದು ಅದರ ಫಲಿತಾಂಶ. ಈಗ ಹೈಬ್ರಿಡ್ಗೆ ಅವ್ರು ಏನೇನು ಹಾಕಿರ್ತಾರೆ ಅದನ್ನೆಲ್ಲ ತಿಂದವ್ರಿಗೂ ಹೈಬ್ರಿಡ್ ಆಗಿರ್ತಾರೆ. ಆಮೇಲೆ ಕ್ಯಾನ್ಸರ್ ಪೇಷಂಟ್ಗಳು ತುಂಬ ಇದು ರಾಸಾಯನಿಕ ಗೊಬ್ಬರಗಳನ್ನು ತುಂಬ ಉಪಯೋಗಿಸ್ತಾರೆ. ಅವ್ರಿಗೆ ಬೆಳೆ ಹಾಳಾಗಲ್ಲ, ಅದಕ್ಕೆ ಬರೋವಂಥದ್ದು ಅವರು ಹಣ ಬರುತ್ತೆ, ಆದರೆ ಆರೋಗ್ಯ ಹಾಳಾಗುತ್ತೆ, ಬರೋದಿಲ್ಲ. ಆರೋಗ್ಯ ತುಂಬ ಕಷ್ಟ. ಇವನ್ನೆಲ್ಲ ವೈಜ್ಞಾನಿಕವಾಗಿ ಸಾಂಪ್ರದಾಯಿಕವಾಗಿ ಯಾವ್ಯಾವ ಥರ ಅನ್ನೋದು ಭಾಳಷ್ಟು ಮುಖ್ಯ. ನಿಮ್ಮ ಬಗ್ಗೆನೂ ಇನ್ನೊಂದು ಹೆಮ್ಮೆ ಅಂತ ಹೇಳಿದ್ರೆ, ನಾವೇ ನೋಡಿದ ಹಾಗೆ ಎಷ್ಟು ವರ್ಷಗಳಿಂದ ನೀವು ಹಾಗೇ ಇದ್ದೀರಾ. ಅಂದರೆ ನಿಮ್ಮ ಆರೋಗ್ಯದ ಗುಟ್ಟೇನು, ನಿಮ್ಮ ಸೌಂದರ್ಯದ ಗುಟ್ಟೇನು. ಯಾವ ಸೌಂದರ್ಯವೂ ಇಲ್ಲ, ಏನಿಲ್ಲ. ಒಂಥರ ನಮ್ಮನ್ನು ನಾವು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದೇ ಆರೋಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗಿನ್ನ ಆರೋಗ್ಯವಾಗಿರೋರು ಭಾಳ ಜನ ಇರ್ತಾರೆ. ಆರೋಗ್ಯ ಅನ್ನೋದು ನಮ್ಮ ಬದುಕಿಗೆ ಬೇಕಾದಂಥ ಮೂಲಭೂತವಾದಂಥ ವಿಚಾರ. ಅದ್ರ ಬಗ್ಗೆ ನಾವು ಹೆಚ್ಚು
ಪಾಪ ಇವತ್ತಿನ ದಿವಸ ಎಲ್ಲರೂ ಕೆಲಸದ ಮೇಲೆ ಹೋಗೋ ಅಂಥವ್ರು ಇರೋದ್ರಿಂದ ಅವರ ಆಹಾರ ಪದ್ಧತಿಗಳು ಸಹ ಬೇರೆ ಬೇರೆ ಆಗಿರ್ತದೆ. ಈಗ ಮಕ್ಕಳೆಲ್ಲ ನೋಡಿದರೆ ನಮಗೆ ಅದು ಏನೋ ಪಿಜ್ಜಾ, ಅದರ ಹೆಸರು ಹೇಳೋಕ್ಕೂ ನಮಗೇನು ಬರಲ್ಲ, ಅವೆಲ್ಲ ತಿಂದು ಅವ್ರಿಗೆ ಯಾವ ರೀತಿ ಅವರು ಹಸಿವನ್ನು ನೀಗಿಸ್ಕೋತಾರೆ. ಹಿಂದೆ ಎಲ್ಲ ಏನಾದರೂ ಹಿಂದೆ ನಮ್ಮ ಮನೆಗಳಲ್ಲೆಲ್ಲ ಒಟ್ಟು ಕುಟುಂಬ ಬೆರಕೆ ಸೊಪ್ಪು ಅಂತ ಹೊಲದಿಂದ ತರೋದು, ಅದರಲ್ಲಿ ಸಾರು ಮಾಡಿದರೆ, ಆಮೇಲೆ ಈ ಸೊಪ್ಪಿನ ಕಡಲೆ ಸಾರನ್ನ ಅದು ಎಳೆದಿರುವಾಗ ಅದು ನಾವು ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದೆಲ್ಲ ನನ್ನ ಗಮನದಲ್ಲಿ ಇದ್ದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅದನ್ನ ಬೆಳಗಿನ ಜಾವನೇ ಇದೆಲ್ಲ ಬೆಳಗಿಂದು ಇದು ಬರುತ್ತಲ್ಲ ಮಂಜು ಇಬ್ನಿ, ಅದಿರುವಾಗಲೇ ಕುಯ್ಕೊಂಡು ಬರ್ಬೇಕಂತದ್ದು. ಅಷ್ಟೊತ್ತಿಗೆ ಹೋಗಿ ಸೊಪ್ಪಿನ ಕಡಲೆದು ಚಿಗುರನ್ನೆಲ್ಲ ತಗೊಂಬಂದು ಅದರಲ್ಲಿ ಅಡುಗೆ ಮಾಡೋರು. ಅವೆಲ್ಲ ಕೆಲವು ಆಹಾರ ಪದ್ಧತಿಗಳು. ಆಮೇಲೆ ಇದು ದೊಡ್ಡ ಪತ್ರೆ ಬಜ್ಜಿ ಮತ್ತು ಈ ಅಮೃತ ಬಳ್ಳಿ ಇವೆಲ್ಲ ಔಷಧಯುತವಾಗಿ ಅವ್ರು ಬಸಳೆ ಸೊಪ್ಪು ಇನ್ನು ಇವತ್ತು ಭಾಳ ಜನದ ಮನೇಲಿ ಮಾಡ್ತಾರೆ. ಅದು ಮುಂದಿನ ಜನಾಂಗದವ್ರಿಗೆ ಗೊತ್ತಾಗಬೇಕು. ಪಾಪ ಅವ್ರಿಗೆ ಯಾವ ಸೊಪ್ಪು ಇದು ಯಾವ ಸೊಪ್ಪು ಏನು ಅಂತಾನೆ ಇವತ್ತಿನ ಯುವ ಜನಾಂಗಕ್ಕೆ ಗೊತ್ತಿಲ್ಲ. ಅದೆಲ್ಲ ಈ ದೊಡ್ಡ ಒಂದು ಕಂದಕ ನಿರ್ಮಾಣ ಆಗಿಬಿಟ್ಟಿದೆ. ಅವರಿಗೆ ಸೊಪ್ಪು ಅಂದರೆ ಏನು, ಬೇಳೆ ಅಂದರೆ ಏನು ಅಂತ ತಿಳ್ಕೊಳ್ಳೋ ವ್ಯವಧಾನವೂ ಇಲ್ಲ, ಹೇಳ್ಕೊಡೋರು ಇಲ್ಲ, ಹಂಗಾಗ್ಬಿಟ್ಟಿದೆ ಈಗ. ಅದನ್ನೆಲ್ಲ ತಿಳ್ಕೊಂಡು ತಮ್ಮ ಆರೋಗ್ಯನ ಸರಿಯಾಗಿ ಇಟ್ಕೊಳ್ಳೋ ಅಂಥದ್ದು ಒಂದು ಪಾತ್ರ ಇರ್ತದೆ ಅಂತ ನನಗನ್ಸೋದು. ಅವನ್ನೆಲ್ಲ ರೂಢಿ ಅವ್ರಿಗೆ ಪರಿಚಯ ಮಾಡಿಕೊಡೋದನ್ನು ಯಾರು ಮಾಡಬೇಕು? ಅದನ್ನು ನಾವು ಮನೇಲಿ ಮಾಡಬೇಕು, ತಾಯಂದಿರು ಮಾಡಬೇಕು. ಅವ್ರು ಬಳಸ್ತಾ ಇದ್ದಿದ್ದು ರೀತಿ ನೀತಿ ಈಗೆಲ್ಲ ಏನೇನೋ ಬೇರೆ 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 ಥರ ಬಂದಿದೆ ನಿಜ. ಆದರೆ ಅದನ್ನು ನಾವು ಆ ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥ ವಿಚಾರಗಳನ್ನು ಹಿಂದೆ ಬಂದಿದ್ದ. ಈಗ ಬೆರಕೆ ಸೊಪ್ಪು ಅಂದರೆ ಏನು ಅಂತಾರೆ ಗೊತ್ತಿಲ್ಲ. ಆಮೇಲೆ ಇದ್ರದ್ದು ಇನ್ನೇನೋ ಬಸಳೆ ಸೊಪ್ಪು ಅಂದರೆ ಏನು, ಇದು ಇನ್ನೊಂದು ಕಾಚಿ ಇದು ಒಂದು ಗಣಕೆ ಸೊಪ್ಪು ಅಂತ ಶೀತ ಆದರೆ ಅದರಲ್ಲಿ ಅದನ್ನ ಕೊಡೋರು. ಬಿಲ್ಪತ್ರೆಯಲ್ಲಿ ಎಂತೆಂಥ ಒಳ್ಳೆ ಔಷಧದ ಗುಣಗಳಿದ್ದಾವೆ. ಇವನ್ನೆಲ್ಲ ನಾವು ಬಳಸ್ಕೊಳ್ಳೋದ್ರ ಜೊತೆಗೆ ಆಹಾರ ಕ್ರಮವಾಗಿ ತಗೊಳ್ಳೋದ್ರ ಜೊತೆಗೆ ಮಾಡಿದರೆ ಅದು ಆರೋಗ್ಯದ ಪರಿಣಾಮನೂ ಇರುತ್ತೆ. ಅದು ಯುವ ಜನಾಂಗದವರಿಗೆ ಅದು ತಲುಪಬೇಕು, ನಿಜವಾಗ್ಲೂ ಅದು ತಲುಪಬೇಕು. ಹೌದು ಮೇಡಮ್, ಅಂದ್ರೆ ಆಹಾರದಿಂದಲೇ ಆರೋಗ್ಯ ಅನ್ನುವಂಥದ್ದು. ಅಡುಗೆ ಮನೆಯಲ್ಲಿ ನೀವು ಅಡುಗೆ ಮನೆಯೇ ಆರೋಗ್ಯ ಕೇಂದ್ರ. ಅದು ಹೌದು, ನೀವು ಅಡುಗೆ ಏನ್ ತಿಂತೀರಿ ನಿಮ್ಮ ದೇಹದ ಮೇಲೆ ಪರಿಣಾಮ ಇಮಿಡಿಯೇಟ್ ಎಫೆಕ್ಟ್ ಇರುತ್ತದೆ. ಹೌದು, ಅಡುಗೆ ಮನೆಯಲ್ಲಿರುವಂತ ಎಷ್ಟೋ ಪದಾರ್ಥಗಳಲ್ಲಿ ಔಷಧೀಯ ಗುಣಗಳಿದೆ ಅನ್ನುವಂಥದ್ದು. ಹೌದು. ಈಗ ಶ್ರೀನಿವಾಸ್ ಅವರು ಹೇಳಿದ್ರು ಅಂದ್ರೆ ಆರೋಗ್ಯದ ಬಗ್ಗೆ ಜೊತೆಗೆ ಸೌಂದರ್ಯದ ಬಗ್ಗೆ ಹೇಳಿದ್ರು. ಈಗ ಶ್ರೀನಿವಾಸ್ ಅವರೇ ಅಂದ್ರೆ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಒಂದು ಅಂದ ಚಂದದ ಬಗ್ಗೆ ಒಂದಷ್ಟು ಆಸಕ್ತಿ, ಜೊತೆಗೆ ಡ್ರೆಸ್ಸಿಂಗ್ ಸೆನ್ಸ್. ರಾಣಿ ಸತೀಶ್ ಅವರನ್ನ ಎಲ್ಲೇ ಕಾರ್ಯಕ್ರಮಗಳಲ್ಲಿ ಎಲ್ಲೇ ನೋಡಿದಾಗ್ಲೂ ಕೂಡ ತಮ್ಮನ್ನ ತಾವು ಪ್ರೆಸೆಂಟೇಬಲ್ ಆಗಿ ಇಟ್ಕೊಳ್ತಾರೆ. ಇನ್ನೊಂದು ವಿಷಯ ಅಂದ್ರೆ ಇಷ್ಟೆಲ್ಲ ಬಹುಮುಖ ಪ್ರತಿಭೆ ಜೊತೆಗೆ ಅವರು ಸೆಲ್ಫ್ ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡ್ತಾರೆ ಅನ್ನುವಂಥದ್ದು. ನಿಮ್ಗೆ ಗೊತ್ತಾ ಒಂದು ಅಂದ್ರೆ ಅವ್ರ ಹೆಸರು ಹೇಳಿದ ಕೂಡಲೇ ನಾನು ಇವತ್ತು ಅವ್ರ ಅತಿಥಿಯಾಗಿ ಬರ್ತಾರೆ ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಸೀರೆಗಳು ಜಾಸ್ತಿ ಮಾಡ್ತಾರೆ. ಅಂದ್ರೆ ಒಂದೊಂದು ಸೀರೆನ ತಿಂಗಳಗಟ್ಟಲೆ ತಾವೇ ಡಿಸೈನ್ ಮಾಡಿರುವಂತದ್ದಿದೆ. ಸಿಂಪಲ್ ಆಗಿರುವಂತ ಸೀರೆನ ಡಿಸೈನರ್ ಸೀರೆ. ಈ ಒಂದು ಆಸಕ್ತಿ ಕೆಲವು ಸಲ ಹವ್ಯಾಸಗಳು, ಈಗ ಬರೆಯೋದು ಒಂದು ಹವ್ಯಾಸ, ಮತ್ತೆ ಈ ಇದು ಹೊಲಿಗೆ ಮಾಡುವಂಥದ್ದು ಹವ್ಯಾಸ. ಅದು ಈ ಸಣ್ಣ ನಾವೆಲ್ಲ ಶಾಲೆಗೆ ಹೋಗ್ತಾ ಇದ್ದಾಗ ನಮಗೊಂದು ಪೀರಿಯಡೇ ಇತ್ತು, ಅದು ಕಸೂತಿ ಮಾಡೋಂಥದ್ದು. ಅವಾಗ ಕಲ್ತಿದ್ದು ಅದೊಂಥರ ಅದು ಆಸಕ್ತಿನೂ ಬೆಳೆಸ್ಕೊಂಡಾಗ ನಾವೇ ಏನೋ ಮಾಡ್ಕೊಂಡಾಗ ಇದು ನಾನು ಮಾಡಿದ್ದಪ್ಪ ಅಂತ ಒಂಥರ ಇರುತ್ತೆ. ಆಮೇಲೆ ಹಳೆಯದಕ್ಕೆ ಹೊಸ ಮುಖ ಕೊಡುವಂಥದ್ದು, ಅವೆಲ್ಲ ಒಂದು ನಮಗೇನೋ ಒಂದು ಉತ್ಸಾಹ. ಮತ್ತು ಇಟ್ ಇನ್ಕ್ರೀಸಸ್ ಅವರ್ ಎನರ್ಜಿ ಆ್ಯಂಡ್ ಆಲ್ಸೋ ನಾಲೆಡ್ಜ್ ಅಂತ ನನಗೆ ಅನಿಸೋದು. ಏನೋ ಒಂದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡುವಂಥದ್ದು. ಇದು ಬಿಡುವಾಗಿದ್ದ ಕಾಲದಲ್ಲಿ ರಾತ್ರಿ ಹೊತ್ತಿನಲ್ಲಿ ಸುಮ್ಮನೆ ಮಾಡೋದು ಹವ್ಯಾಸಗಳು ಅಷ್ಟೇ. ಬಹಳ ಖುಷಿ ಆಗತ್ತೆ ಮ್ಯಾಮ್. ನಿಮ್ಮ ಹವ್ಯಾಸದಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿರೋದು ಇದೆಯಲ್ಲ ಮ್ಯಾಮ್, ತುಂಬ ಜನಕ್ಕೆ ಅದರದ್ದು ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ, ನೀವು ತುಂಬ ಚೆನ್ನಾಗಿ ವೀಣೆ ನುಡಿಸ್ತೀರಾ. ಆ್ಯಂಡ್ ಕಾಲೇಜು ಸ್ಕೂಲಿಂಗ್ ಟೈಮಲ್ಲೆಲ್ಲ ತುಂಬ ಸ್ಪೋರ್ಟ್ಸಲ್ಲಿದ್ರಿ, ನೀವು ವೆರಿ ಆ್ಯಕ್ಟಿವ್ ಆಗಿದ್ದವರು. ಈಗ ವೀಣೆ ಅಂತೂ ನಾವಿಲ್ಲಿ ಕೊಡೋಕ್ಕಾಗಲ್ಲ ಮ್ಯಾಮ್ ನುಡ್ಸೋಕ್ಕೆ. ಅಟ್ಲೀಸ್ಟ್ ವೀಣೆ ನುಡಿಸೋರು ತುಂಬ ಚೆನ್ನಾಗಿ ಹಾಡ್ತಾರೆ ಅಂತಾರೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು 2 ಸಾಲು ಗುಣಗ್ಬೋದಾ ಮ್ಯಾಮ್? ಇದು ತಪ್ಪು. ವೀಣೆ ನುಡಿಸಿದ್ದು ನಿಜ, ಕಲ್ತಿದ್ದು ನಿಜ. ಆದ್ರೆ ಹಾಡಿನಲ್ಲಿ ನಾನೇನು ವಿಶೇಷ ಸ್ವರಜ್ಞಾನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗಿ ಯಾವ್ದಾದ್ರು ಒಂದು 2 ಸಾಲು ಮ್ಯಾಮ್? ಇಲ್ಲ, ಖಂಡಿತ. ಅದು ವೀಣೆ ನುಡಿಸ್ತಾ ಇದ್ದೆ. ಈಗ ಅದೇನು ವೀಣೆ ನುಡ್ಸೋದು ಬೇರೆ, ಬಾರಿಸೋದು ಅಂತಾರಲ್ಲ, ವೀಣೆ ನುಡ್ಸೋದು ಬಾರಿಸೋದು ಹಂಗಾಗ್ಬಿಟ್ಟಿದೆ. ಹವ್ಯಾಸಗಳಲ್ಲಿ ಸಂಗೀತ ಕೇಳೋ ಅಂಥದ್ದು ಹವ್ಯಾಸ. ಸಂಗೀತ
ಈಗ ಉತ್ತಮವಾದಂಥ ಗುಣಗಳನ್ನು ವಿಚಾರಗಳನ್ನು ಒಳ್ಳೆಯ ಆಹಾರ ವಿಚಾರ ವಿಹಾರ ಇವಿದ್ದಾಗ ಬದುಕು ಹಸನಾಗ್ತದೆ. ನಮ್ಮ ವಿಚಾರಗಳು ಚೆನ್ನಾಗಿರಬೇಕು, ಆಹಾರ ಚೆನ್ನಾಗಿರಬೇಕು, ವಿಹಾರ ಚೆನ್ನಾಗಿರಬೇಕು, ನಾವು ನಡೆದುಕೊಳ್ಳೋಂಥ ರೀತಿ ನೀತಿ ಇವುಗಳ ಬಗ್ಗೆ ನಾವು ಅದನ್ನು ಮಾಡಿಕೊಂಡ್ರೆ ಅದು ವಿಸ್ತಾರ ಆಗ್ತದೆ. ಹಾಡು ನಾನು ಹಾಡುಗಾರ್ತಿ ಅಲ್ಲ, ಖಂಡಿತ ಖಂಡಿತ ಮೇಡಮ್. ಅಂದರೆ ರಾಜಕೀಯದಲ್ಲಿ ಅಂತ ತೆಗೆದುಕೊಳ್ಳೋದಾದ್ರೆ ಬಹಳಷ್ಟು ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸೋದ್ರ ಜೊತೆಗೆ ಹಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷರಾಗಿ ಕೂಡ ತಾವು ಕಾರ್ಯನಿರ್ವಹಿಸಿದ್ದೀರಿ. ಆ ದಿನಗಳನ್ನು ನೆನೆಸ್ಕೊಂಡಾಗ ಅದೊಂದು ನನಗೆ, ನಾನು ಅದನ್ನು ಊಹೆನೂ ಮಾಡಿರಲಿಲ್ಲ. ದಿಢೀರಂತ ಹೇಳಿ ನನಗೊಂದು ಅವಕಾಶ ಬಂತು. ಅಲ್ಲಿ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಆಗಿ. ಯಾಕೆ ಅಂದರೆ ಹಟ್ಟಿ ಚಿನ್ನದ ಗಣಿ ಅಂದರೆ ಅದು ಗಣಿ ಒಳಗಡೆ ಹೋಗಬೇಕು, ಸ್ವಲ್ಪ ಗಂಡಸರುಗಳಿಗೆ ಪುರುಷರಿಗೆ ಪ್ರಧಾನವಾದಂಥದ್ದು, ಕಷ್ಟಕರವಾದಂಥದ್ದು. ಬಟ್ ಅಲ್ಲಿ ನನಗೆ ತುಂಬ ಇಷ್ಟವಾದಂಥದ್ದು ಅಲ್ಲಿ ಆಯಿತು. ಬಟ್ ಅಲ್ಲಿ ಕಾರ್ಮಿಕರ ಸ್ಥಿತಿಗತಿಗಳು, ಅಲ್ಲಿ ಒಳ್ಳೆ ಹಟ್ಟಿ ಚಿನ್ನದ ಗಣಿಗೆ ರಸ್ತೆನೇ ಇರಲಿಲ್ಲ. ನಾನಂದೆ ಕೋಟ್ಯಾಂತರ ರೂಪಾಯಿ ಚಿನ್ನ ಇಟ್ಕೊಂಡು ಯಾರೋ ಬಂದು ದರೋಡೆಕಾರರು ಬಂದರೆ ಅವ್ರು ಹಿಡಿಯಕ್ಕೆ ಹೋಗೋಕ್ಕೆ ರಸ್ತೆನೇ ಇಲ್ಲಲ್ಲ. ಮೊದಲು ರಸ್ತೆ ಮಾಡಿಸಿದ್ದಂಥದ್ದು ಬಹಳ ಒಂದು ಕರ್ನಾಟಕ ಮೊಟ್ಟ ಮೊದಲ ಒಂದು ಗಣಿ ಕ್ರಿಯಾಶೀಲವಾಗಿರ್ತಕ್ಕಂಥ ಗಣಿ ಅಂದರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಅನ್ನೋ ಹೆಮ್ಮೆ ನಮ್ಮದು. ಅದು ಕ್ರಿಯಾಶೀಲವಾಗಿದೆ, ಭಾಳಷ್ಟು ಅದರಿಂದ ಲಾಭಾಂಶ ಇದೆ, ಭಾಳ ವಿಸ್ತಾರ ಮಾಡ್ತಕ್ಕಂಥದ್ದೂ ಇದೆ. ವಿಸ್ತಾರ ಮಾಡ್ಕೊಂಡು ಹೋದರೆ ಮಣ್ಣಿನಲ್ಲಿ ಚಿನ್ನ ಇದೆ ಅನ್ನೋದನ್ನು ನಾವು ಹೇಗೆ ತೆಗಿಬೇಕು, ಅದನ್ನು ಪ್ರಕ್ರಿಯೆಯಲ್ಲಿ ಹೇಗೆ ಏನೇನು ಮಾಡ್ತಾರೆ, ಕಾರ್ಮಿಕರ ಶ್ರಮ ಏನು, ಅವರು ನೂರಾರು ಅಡಿ ಸಾವಿರಾರು ಅಡಿ ಒಳಗಡೆ ಹೋದಾಗ ಅವರ ಜೀವದ ಹಂಗನ್ನು ಬಿಟ್ಟು ಹೋಗಿರ್ತಾರೆ. ಅಲ್ಲಿ ಏನೋ ಒಂದು ಆಯಿತು, ಡೈನಮೈಟ್ ಇಟ್ಟಾಗ ಅದು ಬರ್ಸ್ಟ್ ಆಗಿ ಅವರ ಹಾನಿ, ಬೇಕಾದಷ್ಟು ಅವಘಡಗಳು ನಡೆದಿದೆ, ಇಲ್ಲ ಅಂತಲ್ಲ. ಅದ್ರ ಮಧ್ಯೆ ಕಾರ್ಮಿಕರ ಹಿತನೂ ಭಾಳ ಮುಖ್ಯ. ಅವ್ರು ಕುಡಿಯೋ ನೀರು, ಪರಿಸರ, ಅದೆಲ್ಲನೂ ಅವರಿಗೆ ಇನ್ನೂ ಹೆಚ್ಚು ವಿಶೇಷತೆ ಕೊಡಬೇಕಾದ ಅಗತ್ಯನೂ ಇದೆ. ಇದ್ರ ಬಗ್ಗೆ ಅಧ್ಯಕ್ಷರುಗಳು ಅದರದೇ ಇಲಾಖೆ ಇದೆ, ಮಾಡ್ತಾ ಇದ್ದಾರೆ. ಅದು ತುಂಬ ಒಂದು ಹೆಮ್ಮೆ ತರ್ತಕ್ಕಂಥ ಗಣಿ, ಚಿನ್ನದ ಗಣಿ. ಗ್ರೇಟ್ ಮ್ಯಾಮ್. ಅಂದರೆ ನೀವು ಎಲ್ಲಿದ್ದರೂ ಕೂಡ ಪ್ರಾಮಾಣಿಕತೆಯಲ್ಲೇ ಕೆಲಸ ಮಾಡಿರೋದ್ರಿಂದ ಯಾವತ್ತೂ ಮತ್ತೆ ಎಲ್ಲ ಕಡೆನೂ ನಿಮ್ಮನ್ನು ಜ್ಞಾಪಿಸ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಯಾವತ್ತೂ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿಯಾಗಿದ್ದು ಅಂತ ಹೇಳಿದ್ರೆ ಶಾರದಾ ಸ್ತ್ರೀ ಸಮಾಜದಲ್ಲಿ ನೀವು ವಹಿಸ್ಕೊಂಡಂಥ ಜವಾಬ್ದಾರಿಗಳು, ನೀವು ನಿರಂತರವಾಗಿ ಮಾಡ್ತಾ ಇರುವಂಥ ಕೆಲಸಗಳು, ಅದ್ರ ಬಗ್ಗೆ ಹೇಳಿ ಮ್ಯಾಮ್. ಇಲ್ಲ, ಅದು ನಮ್ಮ ಪುಟ್ಟಣ್ಣ ಶೆಟ್ಟರ ಪತ್ನಿ ಲೇಡಿ ಪಾರ್ವತಮ್ಮ ಅಂತ. ಲೇಡಿ ಅನ್ನೋದು ಬ್ರಿಟಿಷರ್ ಕೊಟ್ಟರಂತ ಅವರಿಗೆ ಒಂದು ಗೌರವ. ಇದು ಅವರು ಚಾಮರಾಜಪೇಟೆ ಒಳಗೆ ಒಂದು ಒಳ್ಳೆ ಜಾಗನ ಅವ್ರಿಗೆ ಬಿಟ್ಕೊಟ್ಟು, ಅದು ಹಳೇ ಬಿಲ್ಡಿಂಗ್ ಇದೆ. ಅದ್ರ ಬಗ್ಗೆ ಅದರ ಅಧ್ಯಕ್ಷರು ಇದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಅವರು ಮಂಜುಳಾ ಅಂತ, ಅವರೆಲ್ಲ ಒಳ್ಳೆ ಕಾರ್ಯಕಾರಿ ಸಮಿತಿ ಇದೆ. ಅಲ್ಲಿ 800,000 ಮಕ್ಕಳು ಓದ್ತಾ ಇದ್ದಾರೆ, ಸರ್ಕಾರಿ ಶಾಲೆ ಇದೆ. ನಾನೀಗ ಜಮೀರ್ ಅವರ ಇದಕ್ಕೆ ವ್ಯಾಪ್ತಿ ಒಳಗೆ ಬರೋದು, ಅವರಿಗೆಲ್ಲ ಯೂನಿಫಾರ್ಮ್ಸು, ಶೂಸು ಎಲ್ಲ ಕೊಡಿಸಿ ಅಂತ ಪಾಪ ಮೊನ್ನೆ ಮಾಡಿದ್ದಾರೆ, ಅದು ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ಕೆಲಸ ಆಗ್ತಾ ಇದೆ. ಅಲ್ಲಿಂದ ಭಾಳಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ. ಮೇಡಮ್, ಇನ್ನು ಕಾರ್ಯಕ್ರಮದುದ್ದಕ್ಕೂ ತಮ್ಮ ಹೆಸರು ಹೇಳ್ತಾ ಇದೀವಿ ನಾವು, ರಾಣಿ ಸತೀಶ್ ಅಂತ ಹೇಳಿ. ಆದ್ರೆ ಬಹುಶಃ ಬರೀ ರಾಣಿ ಅಂತಂದ್ರೆ ನೀವೇ ಅಂತ ತಕ್ಷಣಕ್ಕೆ ಗೊತ್ತಾಗಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಅಂದ್ರೆ ನಿಮ್ಮ ಹೆಸರಿನ ಜೊತೆಗೆ ಅಷ್ಟೇ ಅಲ್ಲ, ನಿಮ್ಮ ಕೆಲಸಗಳ ಜೊತೆಗೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಐಡೆಂಟಿಟಿ ಎಲ್ಲವೂ ಕೂಡ ನಿಮ್ಮ ಜೊತೆಗೆ ಆಗಿರುವಂತಹ ಸಂಗಾತಿ ಸತೀಶ್ ಅವ್ರ ಬಗ್ಗೆ ಮಾತಾಡದೇ ಇದ್ರೆ ಬಹುಶಃ ಕಾರ್ಯಕ್ರಮ ಅಪೂರ್ಣ ಅಂತ ಅನ್ಸುತ್ತೆ. ಅದು ಯಾಕೆ ರಾಣಿ ಸತೀಶ್ ಅಂತ ಹೇಳಿದ್ದು ಅಂದ್ರೆ, ನನ್ನ ಗೆಳತಿ ಕರುಣಾಕ್ಷಿ ಅನ್ನೋರಿಗೆ ನಾನು ಫೋನ್ ಮಾಡಿದೆ. ಆವಾಗ ಮೊಬೈಲ್ ಇರಲಿಲ್ಲ, ದೂರವಾಣಿ. ಆಮೇಲೆ ನಾನು ರಾಣಿ ಮಾತಾಡೋದು ಕರುಣಾಕ್ಷಿ ಕೊಡಿ ಅಂದೆ. ಅವ್ರ ಗಂಡ ಅದು ನೋಡೆ ಯಾರೋ ರಾಣಿ ಅಂತೆ, ರಾಜರು ಹೋದ್ರು ರಾಜ್ಯ ಹೋಯ್ತು, ಇವಳೇ ಅವ್ರ ರಾಣಿ ಅಂತ ಅಂದ್ರು. ಆವಾಗ ಇದೇನಪ್ಪ ಹಿಂಗಂದ್ರೆ ಇವರು ಅಂತ ಹೇಳಿ ರಾಣಿ ಸತೀಶ್ ಅಂತ. ನಿಜವಾಗ್ಲೂ ಅವರು ಒಬ್ಬ ಕೈಗಾರಿಕೋದ್ಯಮಿ. ನನಗೆ ತುಂಬ ಬಹಳಷ್ಟು ಪ್ರೋತ್ಸಾಹ ನನ್ನ ಇದು ವಿಚಾರದಲ್ಲಿ. ಮತ್ತು ಅವರು ಅನೇಕ ಸಲ ನನಗೇನಾದ್ರು ಗೊತ್ತಾಗದೇ ಇದ್ದರೆ ಅದಕ್ಕೆ ಸಲಹೆ ಕೊಡೋವಂಥದ್ದು ತುಂಬ ನನಗೆ ಸಹಾಯ ಮಾಡಿದ್ದಾರೆ. ಅದೇ ಅವ್ರ ಸಹಾಯ ಮತ್ತು ಪ್ರೋತ್ಸಾಹ ಇಲ್ಲದೇ ಇದ್ದರೆ ನಾವು ಬೆಳೆಯೋದು ಕಷ್ಟ.
ಮಹಿಳೆಯರಿಗೆ ಅಂತ ಒಂದು ಪುರುಷ ವರ್ಗ ಯಾವತ್ತೂ ಜೊತೆಯಾಗಿರಬೇಕು. ಅದು ನನಗೆ ಅಂತಲ್ಲ, ಎಲ್ಲ ಒಂದು ಮಹಿಳೆಯರಿಗೂ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಪುರುಷ ವರ್ಗ ಇದ್ದಾಗ ಮಾತ್ರ ಅದು ಹೆಚ್ಚು ಮಹಿಳೆ ಬೆಳೆಯೋದಕ್ಕೆ, ಅವಳ ಬದುಕಿನಲ್ಲಿ ಅವರ ಸಹಪಾಠಿಯಾಗಿ ಇದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ನನಗೆ ಅನಿಸೋದು. ಅವರು ನಮಗೆ ಎಷ್ಟು ಪ್ರೋತ್ಸಾಹ ಕೊಟ್ಟದ್ದನ್ನು ನಾವು ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರವಾಗಿ ಬಳಸ್ಕೊಳ್ಳದೆ ಅದನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ ನಿಜವಾಗ್ಲೂ ಸತಿಪತಿಗಳಿಗೆ ಒಂದಾದ ಭಕ್ತಿ ಶಿವನಿಗೆ ಹಿತ ಅನ್ನೋಂಥದ್ದು ರೀತಿಯಲ್ಲಿ ನಾವು ನಡ್ಕೊಂಡಾಗ ಮಾತ್ರ ಬದುಕು ಅರ್ಥಪೂರ್ಣ. ಸತ್ಯ ಮ್ಯಾಮ್. ಅಂದರೆ ಈಗ ಕಂಪ್ಲೀಷನ್ ಮಾಡಬೇಕಾಗಿದೆ, ಸತಿಪತಿಗಳಾದ್ರಿ, ಮುಂದುವರೆದ ಭಾಗ ಮಕ್ಕಳು, ಅವ್ರ ಬಗ್ಗೆ ಹೇಳ್ಬಿಡಿ ಮ್ಯಾಮ್. ಕಂಪ್ಲೀಷನ್ ಆಫ್ ದ ಕುಟುಂಬ ಆಗತ್ತೆ. ನನಗಿಬ್ಬರು ಮಕ್ಕಳು, ಮಗ ಅಮೇರಿಕಾದಲ್ಲಿದ್ದಾನೆ, ಮಗಳು ಅವಳು ಮದುವೆ ಆಗಿ ಅವಳ ಮಕ್ಕಳು ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಒಟ್ಟು ನನಗೆ 4 ಜನ ಮೊಮ್ಮಕ್ಕಳು. ಎಲ್ಲರೂ ಉತ್ತಮವಾದ ರೀತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಓಕೆ ಓಕೆ ಎಸ್ ಮ್ಯಾಮ್, ಭಾಳ ಖುಷಿಯಾಗತ್ತೆ. ಅಂದರೆ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಒಂದು ಪ್ರಾಮಾಣಿಕತೆಯ ಜೊತೆಗೆ ಸಾಂಸ್ಕೃತಿಕವಾಗಿ ಒಂದು ವ್ಯಕ್ತಿಗತವಾಗಿ ನಿಮ್ಮ ವಿಶಿಷ್ಟವಾದಂಥ ವೈಖರಿಯ ಜೊತೆಗೆ ನೀವು ಕೆಲಸ ಮಾಡಿದ್ದು ಇವತ್ತು ಮತ್ತೆ ಮತ್ತೆ ರಾಣಿ ಸತೀಶ್ ಅವ್ರನ್ನ ನೆನಪಿಸ್ಕೊಳ್ತಾನೆ ಇರ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ವಾರದ ಅತಿಥಿಯಲ್ಲಿ ಮತ್ತೆ ನೀವು ಬೇಕು ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕರೆಸಿ ನಿಮ್ಮೊಟ್ಟಿಗೆ ಮಾತನಾಡಿದ್ದೀವಿ. ಸಮಾಜಮುಖಿಯಾದಂಥ ಕೆಲಸಗಳೊಟ್ಟಿಗೆ ಮತ್ತೆ ಪ್ರೇರಣೆಯಾಗಿದ್ದೀರಾ. ಕಾರ್ಯಕ್ರಮಕ್ಕೆ ಒಪ್ಪಿ ಬಂದದಕ್ಕೆ ಇಡೀ ನಮ್ಮ ಚಂದನ ವಾಹಿನಿ ಹಾಗೆ ಪ್ರೇಕ್ಷಕರ ಪರವಾಗಿ ಒಂದು ಪ್ರೀತಿಯ ಧನ್ಯವಾದಗಳು ಮೇಡಮ್. ಸಮಾಜವೂ ಸಹ ನನ್ನನ್ನು ಬೆಳೆಸಿದೆ, ಅದಕ್ಕಾಗಿ ನೀವು ಗುರುತಿಸಿದ್ರೆ ನಿಮಗೂ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ರಾಜಕಾರಣದಲ್ಲಿ ತಾವು ಬೆಳೆದ ಬಂದ ರೀತಿಯಾಗಿರಬಹುದು, ಜೊತೆಗೆ ರಾಜಕಾರಣ ಅನ್ನುವಂಥದ್ದು ದಿನ ಕಳೆದಂತೆ ಬದಲಾದ ರೀತಿಯಾಗಿರಬಹುದು, ಇನ್ನು ಸಮಾಜ ಸೇವೆಯ ಹಲವು ಸ್ತರಗಳಲ್ಲಿ ತಾವು ಕೆಲಸ ಮಾಡಿದ ರೀತಿ, ತಮ್ಮ ದೃಷ್ಟಿಕೋನದ ಬಗ್ಗೆ ನಾವು ಕೂಡ ಕೇಳಿದಾಗ ಖಂಡಿತವಾಗ್ಲೂ ಒಂದು ಪ್ರೇರಣೆ ಖಂಡಿತವಾಗ್ಲಿ ಹುಟ್ಟುತ್ತೆ. ಯಾಕಂದರೆ ನಾವು ಕೂಡ ಅಷ್ಟು ಕ್ರಿಯಾಶೀಲತೆಯಿಂದ ಬದುಕಲು ಸಾಧ್ಯ ಇದೆಯಲ್ವಾ ಅನ್ನುವಂಥ ಪ್ರಶ್ನೆಯೊಂದಿಗೆ ಹೆಮ್ಮೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.